ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ನನ್ನ ಹಿಂದೆ ಇರೋದು ಮಾಜಿ ಪ್ರಧಾನಿ ದೇವೇಗೌಡರ ಅದ್ಭುತವಾದಂತಹ ಪುತ್ಥಳಿ. ಯಾಕೆ ದೇವೇಗೌಡರ ಪುತ್ಥಳಿಯನ್ನ ಮಾಡಬೇಕು ಅಂತ ಅನ್ನಿಸ್ತು ಮತ್ತು ಇದರ ಹಿಂದೆ ಇರುವಂತಹ ಶ್ರಮ ಎಷ್ಟು ಅಂತ? ಖುದ್ದಾಗಿ ಸನ್ಮಾನ್ಯ ದೇವೇಗೌಡಪ್ಪಾಜಿಯವರೇ ಆ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ಇನ್ನ ನಮಗೆಲ್ಲ ಬಹಳ ಸಂತೋಷ ಆಯ್ತು ಅಂತ ಹೇಳಕ್ ಇಷ್ಟ. ಬಂದಾರೋ ಸಾಹುಕಾರ. ನಾನಿಲ್ಲಿ ಮೂರ್ತಿ ಉದ್ಘಾಟನೆ ಮಾಡಬೇಕು, ನಂದು ಮೂರ್ತಿ ಮಾಡಿದ್ರ ಅಂತ ಬಂದಿಲ್ಲ, ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನೋ ಒಂದ್ ಖುಷಿಗ್ ಬಂದಿದ್ ನಾನು ಅಂತ ಹೇಳಿದ್ರು. ದೇವದುರ್ಗ ಮೇಲೆ ಜಾಸ್ತಿ ಪ್ರೀತಿ ಇದೆ ಅಂತ ನಂಗ್ ಅನ್ಸುತ್ತೆ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪಿನೈತೆ. ಅದ್ಭುತವಾಗಿ ನಾಲೆ ಹರಿತಾ ಇದೆ. ಸೊ ಈ ಪ್ರಮಾಣದಲ್ಲಿ ಇಲ್ಲಿ ನೀರಾವರಿ ಬರೋದಕ್ಕೆ ದೇವೇಗೌಡರೇ ಕಾರಣ ಅನ್ನುವಂಥದ್ದನ್ನ ಜನ ಹೇಳ್ತಾರೆ. ಬರದ ನಾಡಿಗೆ ನಾನ್ ನೀರ್ ತಂದ್ ಕೊಡ್ತೀನಿ ಅನ್ನಂತ ಒಂದ್ ಮಾತ್ ಕೊಟ್ಟು ಹೋಗಿದ್ರಂತ. ಆ ಮಾತಿನ ಪ್ರಕಾರ ಅತಿ ಶೀಘ್ರವಾಗಿ ನಮ್ಮಲ್ಲಿ ಕೆನಲ್ ನಿರ್ಮಾಣ ಮಾಡಿ ಕೊಟ್ಟದ್ದು ನಮ್ಗೆ ಅನುಕೂಲ ಆಗಿದೆ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ, ದನಕರುಗಳು ಸಡಗರದಲ್ಲಿ ಅದ ನೋಡುತ್ತ ತಾವೀಗಿದೆ. ನಾವು ಅವ್ರನ್ನ ದೊಡ್ಡವ್ರಂತ, ನಾವು ದೇವ್ರಂತ ಭಾವಿಸ್ತೀವಿ. ಅವ್ರು ನಮ್ಮನ್ನ ದೇವ್ರಿದ್ದಂಗಮ್ಮ ಬಂದು ನಾನೇನ್ ಹೇಳಿದೆ ಅದ್ರ ಪ್ರಕಾರ ನನ್ನ ಅವ್ರು ಮರ್ತಿಲ್ಲ. ಆದ್ರೆ ಅವ್ರಿಗೆ ಒಂದು ಕೈ ಮುಗಿದು ಕೃತಜ್ಞತೆ ಹೇಳಿ ಬರ್ತೀನಿ ಅನ್ನಂತ ಮಾತು ಹೇಳಿದ್ ನೋಡಿದ್ರೆ ನಿಜವಾಗ್ಲೂ ಅವ್ರು ನಮ್ ದೇವ್ರೇ ಸರ್. ಈ ವಯಸ್ಸಲ್ಲೂ ಅವ್ರದ ಎನರ್ಜಿ ನೋಡಿದ್ರೆ ಯೂತ್ಗಳು ನಾಚ್ಕೋಬೇಕು. ಆ ತರ ಎನರ್ಜಿ ಇವಾಗ್ಲೂ ಅವ್ರ ಆತರ ಓಡೋ ರೀತಿ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ. ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ಇನ್ಫ್ಯಾಕ್ಟ್ ನಾವು ಈ ಕಾರ್ಯಕ್ರಮ ನಡೆಯೋದಕ್ಕೂ ಬಿಫೋರ್ ಒನ್ ಡೇ ಡಿಸ್ಕಸ್ ಮಾಡ್ತಾ ಇದ್ವಿ. ರಾತ್ರಿ 2 ಗಂಟೆ 3 ಗಂಟೆ ಟೈಮ್ ಅಲ್ಲಿ ಭಯ ಇರುತ್ತೆ ದೇವೇಗೌಡರ ಪ್ರೋಗ್ರಾಮ್ ಅಂತಂದ್ರೆ ಅದ್ ಹೇಗಾಗುತ್ತೋ ಏನೋ ಅಂತ. ಆ ವೇದಿಕೆಯಲ್ಲಿ ಅವರ ಸ್ಮೈಲಿ ಫೇಸ್ ನೋಡಿದಾಗ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಾ? ಎಸ್ ವಿ ಡಿಡ್ ಇಟ್ ಅಂತ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಬಟ್ ಅವ್ರು ಬಂದು ವೇದಿಕೆಯಲ್ಲಿ ಅಷ್ಟು ಖುಷಿಯಾಗಿ ಇಷ್ಟು ಮಾತೇ ಆಡಿಲ್ಲ ಅನ್ಸುತ್ತೆ ಅವ್ರು ಎಲ್ಲೂನು. ತುಂಬಾ ಇನ್ಸ್ಪೈರಿಂಗ್ ಆಗಿ ಮಾತಾಡಿದ್ ಖುಷಿ ನೋಡಿದ್ಬಿಟ್ರೆ ಒಂಥರ ಸಮಾಧಾನ ತರ ಫೀಲ್ ಆಯ್ತು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ಈ ಪುಣ್ಯಾತ್ಮ ನಮ್ಗ ನೀರಾವರಿ ತಂದು ನಾವು ಯಾರ ಹೊಲ್ದಾಗ ಯಾರ ಮನೆಗ ಅವ್ರೇ ಕೆಲಸ ಮಾಡಂಗ ಬೀಜಿ ಕೊಟ್ಬಿಟ್ರ ಮಕ್ಕಳಿಗೆ ಇದ್ದ ಸಿಕ್ಕದ. ವರ್ಷದಾಗ 12 ಅಮಾವಾಸ್ಯೆ 6 ಹಬ್ಬಗಳು, ಅವಾಗ ಮಾತ್ರ ಅನ್ನ ಉಣ್ತಿದ್ವಿ. ಇವಾಗ ಪ್ರತಿ ದಿವಸ ಅವ್ರ ಹೆಸರು ಹೇಳಿ ಅನ್ನ ಉಣ್ತೀವಿ ನಾವು. ನಿಮ್ ಶಾಸಕರ ಬಗ್ಗೆ ಏನ್ ಹೇಳ್ತೀರಿ? ಶಾಸಕರು ದೇವ್ರತೆ, ಅವ್ರ ದೇವೇಗೌಡರು ಪುತ್ರಿ ದೇವತೆ ನಮಗ್ ದೇವತೆ ನಮ್ ಭಾಗಕ್ಕ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವ. ಪಂಜಾಬಿಗೆ ಹೋಗಿದ್ದಾಗ ಪಂಜಾಬ್ನ ರೈತರು ಹೇಳ್ತಿದ್ರು ಆಪ್ಕಾ ದೇವೇಗೌಡಜಿ ಹಮಾರ ಭಗವಾನ್ ಹೇ ಅಂತ. ಅಂದ್ರೆ ಗೌಡರ ಗತ್ತು ಎಲ್ರಿಗೂ ಗೊತ್ತು ಅನ್ನುವಂತ ಸಂದೇಶ ಇಲ್ಲಿಂದ ರವಾನೆ ಆಗ್ತಾ ಇದೆ. ದೇವೇಗೌಡ್ರಲ್ಲ ದೇವ್ರವ್ರು ನಮ್ ಭಾಗದಾಗ, ನಮ್ಮ ದೇವದ್ರ ತಾಲೂಕಿನಲ್ಲಿ ದೇವ್ರಂತ ನಾವ್ ಭಾವಿಸ್ತೀವ್ರಿ. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ಏನು 1 ಎಕರೆ ಇರ್ಲಾರ್ದವರು 2 ಕೋಟಿ ಬೆಳೆ ಅಂತ ಕೆಲಸ ನಡೆದ ಸರ್. ಇವತ್ತು ದೇವದ್ರದಲ್ಲಿ 2 ಕೋಟಿ ಬೆಳಿತಾರೆ ರೈತರು. ಈ ಸೀಮೆಗೆ ಶಿವ ನೀಡಿದ ವರವೋ. ಅವಾಗ ಭೂಮಿ 25,000 ಇತ್ತು, ನಮ್ದು 50 ಎಕರೆ. ಈಗ ದೇವೇಗೌಡರು ನೀರ್ ಕೊಟ್ಟೋದಕ್ಕೆ ಆ ಭೂಮಿ 1 ಎಕರೆ 10 ಲಕ್ಷ ಆಗೈತೆ. ಕಾವೇರಿಯ ಕಾಲಂಚಿನ ರೈತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಓಕೆ ವೀಕ್ಷಕರೇ, ಈಗ ದೇವದುರ್ಗದಲ್ಲಿ ನಾನಿದ್ದೀನಿ. ಇದೊಂದು ಐತಿಹಾಸಿಕ ಸ್ಥಳ. ಯಾಕೆ ಅಂತಂದ್ರೆ ನನ್ನ ಹಿಂದೆ ಇರೋದು ಮಾಜಿ ಪ್ರಧಾನಿ ದೇವೇಗೌಡರ ಅದ್ಭುತವಾದಂತಹ ಪುತ್ಥಳಿ. ಇತ್ತೀಚೆಗಷ್ಟೇ ಅನಾವರಣಗೊಳಿಸುವಂತಹ ಕೆಲಸವನ್ನ ಮಾಡಲಾಯಿತು. ದೇವದುರ್ಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕ್ರಮ ನಡೀತು. ಅದರ ಜೊತೆಗೆ ಉದ್ಘಾಟನಾ ಕಾರ್ಯಕ್ರಮ ಕೂಡ ಆಯ್ತು, ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ. ಇನ್ಫ್ಯಾಕ್ಟ್ ನೀವು ನೋಡಬಹುದು 27ನೇ ತಾರೀಕು ಜೂನ್ ತಿಂಗಳಲ್ಲಿ ಇದನ್ನ ಅನಾವರಣಗೊಳಿಸಲಾಗಿರುವಂತಹ ಪುತ್ಥಳಿ ಇದು. ದೇವೇಗೌಡರ ಹೆಸರಿದೆ, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಹಾಕ್ಸಿದ್ದಾರೆ, ಮತ್ತೆ ವೆಂಕಟರಾವ್ ನಾಡಗೌಡರು ಮಾಜಿ ಸಚಿವರವರು, ಆಮೇಲೆ ಕರೆಮ್ಮ ನಾಯಕ್ ಅವರು ಶಾಸಕರು ಪ್ರೆಸೆಂಟ್, ಮತ್ತು ಬೇರೆ ಬೇರೆ ಶಾಸಕರೆಲ್ಲ ಇಲ್ಲಿ ಭಾಗಿಯಾಗಿದ್ರು. ರಾಜು ಗೌಡ್ರಿದ್ರು, ನೇಮಿರಾಜ್ ನಾಯಕ್ ಅವರು, ರಾಜ ವೆಂಕಟಪ್ಪ ನಾಯಕ್, ಬಹುತೇಕ ಅನೇಕ ಶಾಸಕರಿದ್ದಾರೆ. ಸೊ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗಿದೆ. ತೆನೆ ಹೊತ್ತ ಮಹಿಳೆ JDS ನಲ್ಲಿ ಹಸಿರು ಸೀರೆ ಉಟ್ಟು ಕಾಣಿಸ್ತಾಳೆ. ಆದ್ರೆ ಇಲ್ಲಿ
ನೇಗಿಲನ್ನ ಹಿಡಿದು ರೈತರಾಗಿ ಕೆಲಸ ಮಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ. ಸೊ ಬನ್ನಿ, ಮೇಲೆ ಇರುವಂತಹ ಒಂದಷ್ಟು ನಾಯಕರನ್ನ ಎಲ್ಲರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಇವತ್ತು ದೇವದುರ್ಗಕ್ಕೇನಾದ್ರೂ ನಾವು ಅಕ್ಕಪಕ್ಕ ನೋಡುವಂತಹ ವಾತಾವರಣ ಏನಿದೆ, ಹಚ್ಚ ಹಸಿರ ವಾತಾವರಣ ಇವತ್ತು ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಬಹುದೊಡ್ಡ ಕಾರಣ ಮಾಜಿ ಪ್ರಧಾನಿ ದೇವೇಗೌಡರು ತುಂಬಾ ಅದ್ಭುತವಾಗಿ ಪುತ್ಥಳಿಯನ್ನ ಮಾಡಿದ್ದಾರೆ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಮುಖಂಡರೆಲ್ಲರೂ ಕೂಡ ಇದ್ದಾರೆ, ಶಾಸಕರು ಕೂಡ ಇದ್ದಾರೆ. ಬೆಳಿಗ್ಗೆಯಿಂದ ಅವ್ರ ಜೊತೆ ಅನೇಕ ಕಾರ್ಯಕ್ರಮಗಳನ್ನ ನಾನು ಕವರ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗ ದೇವೇಗೌಡರ ಪುತ್ಥಳಿ ಮುಂದೆ ನಾವು ನಿಂತಿದ್ದೀವಿ. ಕರೆಮ ನಾಯಕ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಯಾಕೆ ದೇವೇಗೌಡರ ಪುತ್ಥಳಿಯನ್ನ ಮಾಡ್ಬೇಕು ಅಂತ ಅನ್ನಿಸ್ತು ಮತ್ತು ಇದರ ಹಿಂದೆ ಇರುವಂತಹ ಶ್ರಮ ಎಷ್ಟು ಅಂತ? ನಿಜವಾಗ್ಲೂ ನಮ್ಮ ದೇವದುರ್ಗ ತಾಲೂಕು ಮತ್ತೆ ರಾಯಚೂರು ಜಿಲ್ಲೆ ಬಹಳಷ್ಟು ನೀರಾವರಿ ಇಲ್ದೇನೆ ಬರಗಾಲದಿಂದ ಬರಡಾದಂತ ನಮ್ಮ ನಾಡಿಗೆ ನಮ್ಮ ಜಿಲ್ಲೆಗೆ ನೀರ್ ಕೊಟ್ಟಂತ ಭಗೀರಥರು ದೇವರವರು ಸನ್ಮಾನ್ಯ ದೇವೇಗೌಡರು ಪ್ರಧಾನ ಮಂತ್ರಿ ಆದಂತ ಸಂದರ್ಭದಲ್ಲಿ ನಮಗೆ ನಾರಾಯಣಪುರ ಬಲದಂಡೆ ಒಂದು ಕೆನಲ್ ನಿರ್ಮಾಣ ಮಾಡಿ ಇಲ್ಲಿ ರೈತರು ಬಹಳ ನಸನ್ ಮಾಡಿ ರೈತರಿಗೆ ಒಂದು ದೇವರಾದಂತ ಸನ್ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳ ದೇವೇಗೌಡರ ಅಪ್ಪಾಜಿ ಅವ್ರದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡ ಅವ್ರು ಅದಾರ. ಹಂಗಾಗಿ ನಮ್ಮ ರೈತರು ನಮ್ಮ ದೇವದುರ್ಗದ ನಮ್ಮ ಮಲ್ಲಣ್ಣ ಸಾವ್ಕಾರ ಅವರು ಸ್ವಂತ ಖರ್ಚಿನಲ್ಲಿ ಅವರು ಆ ದೇವೇಗೌಡರ ಒಂದು ಮೂರ್ತಿಯನ್ನ ಅನಾವರಣ ಇದೇ ಜೂನ್ 27ರಂದು ಅನಾವರಣ ಆಯ್ತು. ಖುದ್ದಾಗಿ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರೇ ಆ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ಇನ್ನ ನಮಗೆಲ್ಲ ಬಹಳ ಸಂತೋಷ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ವೀಕ್ಷಕರೇ, ಒಂದೊಮ್ಮೆ ನಿಮಗೆ ದೇವೇಗೌಡರ ಪುತ್ಥಳಿಯನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದ್ರ ಮೇಲೆ ಹೂವ ಹಾಕಿದ್ರು ಕೂಡ ಪುತ್ಥಳಿಯ ಮೇಲೆ ಎಷ್ಟು ಅದ್ಭುತವಾಗಿ ಪುತ್ಥಳಿಯ ಮೇಲೆ ಕೂತ್ಕೊಂಡಿದೆ ಅಂತಂದ್ರೆ ಒಂಥರ ಖುಷಿ ಆಗತ್ತೆ. ಬಹುಶಃ ದೇವೇಗೌಡರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಈ ರೀತಿಯ ಒಂದು ಜನರ ಪ್ರೀತಿಯನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಬದುಕಿದ್ದಂತಹ ಸಂದರ್ಭದಲ್ಲೇ ಪುತ್ಥಳಿ ಆಗಿರುವಂತದ್ದು ತೀರಾ ಕಡಿಮೆ ರಾಜಕಾರಣಿಗಳದ್ದು. ಒಂದು ಸಿಂದಗಿ ಅಶೋಕ್ ಮನುಗುಳಿ ಅವರ ತಂದೆ ಮನುಗುಳಿ ಅವರಿದ್ರು, ಅವ್ರದ್ದು ಮತ್ತು ದೇವೇಗೌಡರದ್ದು ಪ್ರತಿಮೆ ಆಗಿತ್ತು. ಅದನ್ನ ಹೊರತುಪಡಿಸಿದ್ರೆ ಇದು ಎರಡನೇ ಪ್ರತಿಮೆ. ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ದೇವದುರ್ಗ. ತುಂಬಾ ಶ್ರಮ ಇರುತ್ತೆ ಇದರ ಹಿಂದೆ. ಇನ್ಫ್ಯಾಕ್ಟ್ ಎಷ್ಟು ದಿನ ತಗೊಂಡ್ರಂತೆ ಇದನ್ನ ಮಾಡೋದಕ್ಕೆ ಮೂರ್ತಿನ ಅಂತ? ಸುಮಾರು ದಿನಗಳ ಕಾಲ ಇದನ್ನ ತಗೊಂಡು ನಮ್ಮ ರೈತರಿಗೆ ಏನು ಮಲ್ಲಣ್ಣ ಸಾವ್ಕಾರ ಅಂತೀವಿ, ಅವರು ಬಹಳಷ್ಟು ಅಭಿಮಾನದಿಂದ ಪೂಜ್ಯ ಭಾವನೆಯಿಂದ ಈ ಮೂರ್ತಿನ ನಿರ್ಮಾಣ ಮಾಡಿ ನಮ್ಮೆಲ್ಲರ ಜೊತೆಯಲ್ಲಿ ಅವರು ಕೂಡ ಮಾತಾಡಿ ನಿರ್ಮಾಣ ಮಾಡಿ 1 ವರ್ಷ ತಗೊಂಡಿರ್ಬೇಕಂತ ನನಗ ಅನಿಸ್ತದ. ಹಂಗಾಗಿ ಇಲ್ಲಿ ಈ ಜಾಗ ಕೊಟ್ಟವ್ರು ಇದೇನ್ ರೈತರು ದುಡ್ಡು, ನಮ್ಮ ರೈತರು ನಮ್ಮ ಬಸನಗೌಡ ಪಾಟೀಲ್ರು ನಮ್ಮ ಚಿಕ್ಕ ವನಕುಣಿ ಅವ್ರು ಕೂಡ ಇಲ್ಲಿ ಮೇನ್ ರಸ್ತೆ ನೋಡ್ರಿ, ಇದು ಇಷ್ಟು ಬೆಲೆ ಬಾಳುವಂತ ಒಂದು ಏರಿಯಾ ಆದ್ರೂ ಕೂಡ ಅವರು ದೇವೇಗೌಡಕ್ಕಿಂತ ಹೆಚ್ಚಿಂದ ಏನಲ್ಲ, ಆ ದೇವರ ದೇವರ ಮಗ ಅಂತ ನಾವೇನ್ ಕರಿತೀವಿ ದೇವೇಗೌಡರನ್ನ. ಹಂಗಾಗಿ ಅವ್ರು ಒಂದು ಅಭಿಮಾನದಿಂದ ಇಲ್ಲಿ ಮೂರ್ತಿ. ಇನ್ಫ್ಯಾಕ್ಟ್ ಅಲ್ಲಿ ಮುಂದೆ ಒಂದು ಅದ್ಭುತವಾಗಿ ನಾಲೆ ಹರಿತಾ ಇದೆ. ಸೊ ಈ ಪ್ರಮಾಣದಲ್ಲಿ ಇಲ್ಲಿ ನೀರಾವರಿ ಬರೋದಕ್ಕೆ ದೇವೇಗೌಡರೇ ಕಾರಣ ಅನ್ನುವಂಥದ್ದನ್ನ ಜನ ಹೇಳ್ತಾರೆ. ಸೊ ಹೇಗೆ ಕಾರಣಕರ್ತರಾದ್ರು, ಹೇಗ್ ನಡೀತು ಆ ಹೋರಾಟಗಳೆಲ್ಲವೂ ಕೂಡ ಅಂತ? ಇಲ್ಲಿ ನೀರಾವರಿಗಾಗಿ ಹೋರಾಟ ನಡೀತಾ ಇತ್ತು. ಆದ್ರೆ ಸನ್ಮಾನ್ಯ ದೇವೇಗೌಡರು ಬಂದು ದೇವದುರ್ಗಕ್ಕೆ ದೊಡ್ಡ ಸಮಾವೇಶ ಮಾಡಿದ್ರಂತ ಹೇಳ್ತಾರ. ನಾವಿನ್ನ ರಾಜಕಾರಣದಲ್ಲಿ ಇರ್ಲಿಲ್ಲ ಅವಾಗ. ಎಲ್ಲಾ ರೈತರು ಹಿರಿಯರೆಲ್ಲ ಹೇಳಂತ ಮಾತು, ಅವರು ಇಲ್ಲಿ ನಿಮ್ಮ ಒಂದು ಬರದ ನಾಡಿಗೆ ನಾನ್ ನೀರ್ ತಂದ್ ಕೊಡ್ತೀನಿ ಅನ್ನಂತ ಒಂದ್ ಮಾತು ಕೊಟ್ಟು ಹೋಗಿದ್ರಂತ. ಆ ಮಾತಿನ ಪ್ರಕಾರ ನಮ್ಮ ಸನ್ಮಾನ್ಯ ದೇವೇಗೌಡರು ಇಲ್ಲಿ ಕೆನಲ್ ನಿರ್ಮಾಣ ಮಾಡಿ ಅದು ಬಹಳ ಅವರು ಇರ್ತಕ್ಕಂತ ಕಡಿಮೆ ಅವಧಿಯಲ್ಲೇನೆ ಎಲ್ಲ ತುಂಡು ಗುತ್ತಿಗೆಗಳನ್ನ ಮಾಡಿ ನಮ್ಮ ರೈತರಿಗೆ ಯಾವುದೇ ಟೆಂಡರ್ ಆಗ್ದೇನೆ ಅಲ್ಲಿ ವರ್ಕ್ ಗಳನ್ನ ಮಾಡಿಕೊಟ್ಟಂತದ್ದು ಇವತ್ತು ಅತಿ ಶೀಘ್ರವಾಗಿ ನಮ್ಮಲ್ಲಿ ಕೆನಲ್ ನಿರ್ಮಾಣ ಮಾಡಿಕೊಟ್ಟದ್ದು ನಮ್ಗೆ ಅನುಕೂಲ ಆಗಿದೆ. ಓಕೆ ಮೇಡಮ್, ಬೇರೆ ಬೇರೆ ಕ್ಷೇತ್ರಗಳಿದೆ. ರಾಯಚೂರಿನಲ್ಲಿ ಸುಮಾರು 7 ವಿಧಾನಸಭಾ ಕ್ಷೇತ್ರಗಳ ಈ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುತ್ತೆ. ದೇವದುರ್ಗನೇ ಯಾಕೆ ಬೇಕಾಗಿತ್ತು ಈ ಮೂರ್ತಿಯನ್ನ ಮಾಡೋದಕ್ಕೆ ಅಂತ? ಸರ್, ನಾವು ದೇವೇಗೌಡ್ರನ್ನ ನಾವು ನೋಡ್ತೀವಿ, ಆದ್ರೆ ದೇಶಾದ್ಯಂತ ದೇವೇಗೌಡರಿಗೆ ಒಂದ್ ದೊಡ್ಡ ಹೆಸರು. ಅವರು ಪ್ರಧಾನ ಮಂತ್ರಿಗಳಾದಂತ ಸಂದರ್ಭದಲ್ಲಿ ನೋಡ್ರಿ, ಪಂಜಾಬಿನಲ್ಲಿ ಅವರು ಭತ್ತದ ಒಂದು ಹೆಸರು ದೇವೇಗೌಡರ ಹೆಸರು ಇಟ್ಬಿಟ್ಟಾರ ಅಲ್ಲಿ. ಅದ್ರಂಗ ಅನೇಕ ನೆಲ ಜಲಕ್ಕಾಗಿ ರೈತರ ಒಂದು ಉಳಿವಿಗಾಗಿ ಸನ್ಮಾನ್ಯ ದೇವೇಗೌಡರು ಇಡೀ ದೇಶಾದ್ಯಂತ ಅವರು ಯಾವುದೇ ಭೇದ ಭಾವ ಇಲ್ದೇನೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರು ಕಾರ್ಯಕ್ರಮಗಳನ್ನು ಕೊಟ್ಟಾರ. ಅದರಲ್ಲಿ ನಮ್ ದೇವದುರ್ಗಕ್ಕ ನಾರಾಯಣಪುರ ಬಲದಂಡೆ ಕೊಟ್ಟದ್ದು ನಾವೇ
ನಾವೆಲ್ಲರೂ ಪುಣ್ಯ ಮಾಡಿವಿ ಅನ್ನೋಂಥದ್ದು ನಮ್ಮೆಲ್ಲರ ರೈತರದ್ದು ನಮ್ಮ ಅಭಿಪ್ರಾಯ ಸರ್. ಓಕೆ, ನಮಗೆ ಸರ್ಕಾರದಿಂದ ಆಗಲಿ ಅಥವಾ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ರಾಜಕಾರಣಿಗಳು ಕೊಡುಗೆ ಕೊಡೋದು ಅದು ಅವರ ಕರ್ತವ್ಯ. ಬಟ್ ಆ ಕೊಡುಗೆಯನ್ನ ಸ್ಮರಿಸಿಕೊಳ್ಳೋದು ಕೂಡ ಒಂದು ಗುಣ ಇರ್ತದೆ. ದೇವದುರ್ಗದ ಜನ ಅಷ್ಟು ಹೃದಯ ವೈಶಾಲ್ಯತೆಯನ್ನ ಮೆರೆದಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ತಮ್ಮ ಪಾತ್ರ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದೆ ಇದರಲ್ಲಿ ಅನ್ನುವಂಥದ್ದನ್ನ ಹೇಗೆ ಜನರಿಗೆ ಕನ್ವೆ ಮಾಡ್ತೀರಿ ಅದನ್ನ ಅಂತ? ಎಲ್ಲ ಸರ್ಕಾರಗಳು ಬರ್ತಾವ, ಕಾರ್ಯಕ್ರಮಗಳು ಕೊಡ್ತಾವ, ಅದೇನದ ನಮ್ಮ ಜನರ ಒಂದು ದುಡ್ಡಿನಲ್ಲಿ ಕಾರ್ಯಕ್ರಮಗಳು ಮಾಡ್ತಾರ, ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ಸನ್ಮಾನ್ಯ ದೇವೇಗೌಡರು ತಗೊಂಡಂತ ತೀರ್ಮಾನ ಯಾಕೆ ನಾವಿಲ್ಲಿ ಅವ್ರ ಮೂರ್ತಿನ ಮಾಡ್ಬೇಕು ಅನ್ನಂತದ್ದು ಬಂದದಂದ್ರೆ ಬರೀ ಕೆನಲ್ ಮಾಡ್ಯಾರ ಅನ್ನಂತ ವಿಷಯಕ್ಕಷ್ಟೇ ಅಲ್ಲ. ಅವ್ರು ಕೆನಲ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಬಂದ್ ಮಾಡಿದ್ರು. ಆ ರೈತರು ಅಲ್ಲಿ ಕಡಿಮೆ ಬೆಲೆಯಲ್ಲೇ ಬೇರೆಯವರಿಗೆಲ್ಲ ಮಾರಾಟ ಮಾಡ್ತಾರ, ನೀರಾವರಿ ಬಂಧುಗಳೇ. ಬೇರೆ ಕಡೆಯಿಂದ ಬಂದು ರೈತರಲ್ಲಿ ಹೊಲ ತಗೊಂಡು ನಮ್ ರೈತರು ಉಳಿಬೇಕು, ಈ ಒಂದು ಕೆನಲ್ ಕೊಟ್ಟದಕ್ಕೂ ಆ ರೈತರಿಗೆ ಅನುಕೂಲ ಆಗ್ಬೇಕು, ಅವ್ರು ಇದ್ರ ಲಾಭ ಪಡ್ಬೇಕು ಅನ್ನಂತದ್ದೇನು ಅವ್ರೇನು ವಿಚಾರ ಮಾಡಿದ್ರಲ್ಲ ಅವಾಗಿನ ಕಾಲದಲ್ಲಿ. ಸ್ವಂತ ತಂದೆ ಮಗನಿಗಾಗಿ, ತಾತ ಮೊಮ್ಮಗನಿಗಾಗಿ ಏನ್ ಯಾವ ರೀತಿ ಮುಂದಿನ ಮುನ್ನಾಲೋಚನೆ ಮಾಡಿ ಏನು ಕಾರ್ಯಕ್ರಮಗಳು ಉಳಿತಾಯ ಮಾಡಿರ್ತಾರ, ಆ ವಿಚಾರದಿಂದ ಇವತ್ ನಮ್ ತಾಲೂಕದ ಜನ ದೇವೇಗೌಡ್ರನ್ನ ಶಾಶ್ವತ ದೇವ್ರು, ನಮ್ ತಂದೆ ಅನ್ನೋಂತ ಭಾವನೆಯನ್ನು ನಾವು ವ್ಯಕ್ತಪಡಿಸ್ತೀವಿ ಸರ್. ಅಮೇಜಿಂಗ್. ಓಕೆ, ಏನ್ ಹೇಳಿದ್ರು ದೇವೇಗೌಡರು ಪುತ್ಥಳಿನ ನೋಡಿದ ನಂತರ ಅಂತ? ಇಲ್ಲ, ದೇವೇಗೌಡ್ರು ನಾವೆಲ್ಲರೂ ಏನ್ ಅನ್ಕೊಂಡಿವಿ ಅಂದ್ರೆ ದೇವೇಗೌಡ್ರಿಂದ ದೇವೇಗೌಡ್ರು ಅವ್ರು ದೇವ್ರ ಸಮಾನರು ಅಂತ ನಾವು ತಿಳ್ಕೊಂಡ್ವಿ. ಆದ್ರೆ ಅವ್ರು ನಮ್ಮ ತಾಲೂಕಿನ ಜನರನ್ನ ಅವ್ರನ್ನ ಅಭಿಮಾನಿಗಳೇನ್ ನಾವ್ ನೋಡ್ತಿವಲ್ಲ, ದೇವೇಗೌಡ್ರನ್ನ ಮೂರ್ತಿ ಮಾಡಿದವ್ರಿಗೆ ಅವ್ರು ನಮ್ನ ದೇವ್ರ ಅಂತ ಅನ್ಕೊಂತಾರ. ಆ ರೀತಿ ಅವ್ರು ಮೂರ್ತಿ ಪ್ರಿಯರಲ್ಲ ನಮ್ಮವ್ರು. ಸನ್ಮಾನ್ಯ ದೇವೇಗೌಡರು ಒಂದು ಯಾವ್ದೋ ಒಂದು ಮೂರ್ತಿ ಪ್ರಚಾರ ಇಂಥದವ್ರು ಇಷ್ಟ ಪಡೋದಿಲ್ಲ. ಅವ್ರ ಕೆಲ್ಸಗಳು ಶಾಶ್ವತ ಅವ್ರ ಹೃದಯದಲ್ಲಿ, ಅವ್ರ ಬದುಕು ಹಸನಾಗ್ಬೇಕನ್ನಂತದ್ ಅವ್ರ ಉದ್ದೇಶ ಇರೋದ್ರಿಂದ ಅವ್ರ ಸಭೆಯಲ್ಲಿ ಒಂದ್ ಮಾತು ಹೇಳ್ತಾರೆ. ಏನಂದ್ರೆ, ನಾನು ಇವತ್ತು ನನ್ನ ಮೂರ್ತಿ ಅನಾವರಣ ಮಾಡ್ಯಾರ ಅಂತ ಹೇಳಿ ಖಂಡಿತವಾಗ್ಲೂ ನಾನು ಬಂದಿಲ್ಲ. ನನ್ನ ದೇವದುರ್ಗದ ಜನತೆನ ನಿಮ್ ಪ್ರೀತಿನ ನೋಡಿ ಒಂದು ಬಡ ಕುಟುಂಬದ ಮಹಿಳೆಯನ್ನ ನಾನ್ ಬಂದು ಆ ಎಮ್ಮಗೆ ಟಿಕೆಟ್ ಕೊಟ್ನಿ ಗೆಲ್ಸ್ರಿ ಅನ್ನಂತದ್ ಹೇಳಿದೆ. ಕೊನೆವರೆಗೆ ನನ್ನ ಉಳಿಸ್ಕೊಂಡ್ ಬಂದಿರಿ ನನ್ನ ದೇವದುರ್ಗದ ಜನರು. ನಿಮ್ಮನ್ನ ನೋಡೋದಕ್ ಬಂದಿನಿ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ದೊಡ್ಡ ಗುಣ. ಯಾಕಂದ್ರೆ ನಾವು ಅವ್ರನ್ನ ದೊಡ್ಡವ್ರಂತ, ನಾವು ದೇವ್ರಂತ ಭಾವಿಸ್ತೀವಿ. ಅವ್ರು ನಮ್ಮನ್ನ ದೇವ್ರಿದ್ದಂಗಮ್ಮ ಬಂದು ನಾನೇನ್ ಹೇಳಿದೆ ಅದ್ರ ಪ್ರಕಾರ ನನ್ನ ಅವ್ರು ಮರ್ತಿಲ್ಲ. ಆದ್ರೆ ಅವ್ರಿಗೆ ಒಂದು ಕೈ ಮುಗಿದು ಕೃತಜ್ಞತೆ ಹೇಳಿ ಬರ್ತೀನಿ ಅನ್ನಂತ ಮಾತು ಹೇಳಿದ್ ನೋಡಿದ್ರೆ ನಿಜವಾಗ್ಲೂ ಅವ್ರು ನಮ್ ದೇವ್ರೇ ಸರ್. ಕರೆಕ್ಟ್ ಮೇಡಮ್. ಇನ್ಫ್ಯಾಕ್ಟ್ ದೇವೇಗೌಡರ ಸಿಟ್ಟು ನಾವು ನೋಡಿದೀವಿ, ದೇವೇಗೌಡರ ಕಣ್ಣೀರನ್ನು ನಾವು ನೋಡಿದೀವಿ. ಅವರು ಯಾವುದೇ ವೇದಿಕೆಗಳಲ್ಲಿದ್ರೆ ನಗೋದು ತೀರಾ ಕಡಿಮೆ. ಅವತ್ತು ದೇವದುರ್ಗದಲ್ಲಿ ಫುಲ್ ಅವರೇ ಕಾಮಿಡಿ ಮಾಡ್ಕೊಂಡು ನಗ್ನಗ್ತಾ ಸ್ಟೇಜ್ ಮೇಲೆ ಕೂತಿದ್ರು. ಏನ್ ಅಷ್ಟೊಂದು ಚಿಲ್ ಆಗಿದ್ರಲ್ಲ ಅವತ್ತು ದೇವದುರ್ಗದಲ್ಲಿ ಅಂತ? ಇಲ್ಲ, ನಮ್ಮ ತಾಲೂಕಿನ ಒಂದು ರೈತರು ಅವ್ರನ್ನ ನೆನ್ಸ್ಕೊಳ್ಳಂತ ರೀತಿ, ಅವ್ರನ್ನ ಕರೆದು ಪ್ರೀತಿಯಿಂದ ನೋಡ್ರಿ, ಇಲ್ಲಿ ಒಂದು ಪಕ್ಷ ಅಂತಲ್ಲ, ಪಕ್ಷಾತೀತವಾಗಿ ಅವ್ರನ್ನ ಗೌರವಿಸ್ತಾರ, ಜಾತ್ಯತೀತವಾಗಿ ಅವ್ರನ್ನ ಗೌರವಿಸ್ತಾರ. ಹಂಗಾಗಿ ಅವ್ರು ದೇವದುರ್ಗ ಬಂದ್ರಂದ್ರೆ ಸ್ವಂತ ಊರು ಹುಟ್ಟೂರಿಗೆ ಹೋದಂಗಷ್ಟೇ ಅವ್ರಿಗೆ ಖುಷಿ ಆಗ್ತದ. ಈಗ ಹುಟ್ಟೂರಿಗೆ ಹೋದಾಗ ಅವ್ರು ಎಷ್ಟು ಸಂತೋಷ ಪಡ್ತಾರಂದ್ರೆ, ನಮ್ ತಾಲೂಕಿಗೆ ಬಂದಾಗ ಅವ್ರು ಸಂತೋಷ ಪಡೋದ್ ನೋಡಿದ್ರೆ ಅವ್ರು ಹೇಳ್ಕೊಂಡದ್ದು, ನನ್ ದೇವದುರ್ಗ ನನ್ ಹುಟ್ಟೂರಿದ್ದಂಗ, ನಿಮ್ಮಲ್ಲಿ ಅಷ್ಟ ಅಭಿಮಾನ ಅದ, ಹಂಗಾಗಿ ದೇವದುರ್ಗ ನನ್ ತಾಲೂಕ ನನ್ನ ಊರು ಅಂತೇಳಿ ಅವ್ರು ಹೇಳ್ತಾರಂದ್ರೆ ಅದು ಅದಕ್ಕಿಂತ ಹೆಮ್ಮೆ ವಿಚಾರ ಏನಿಲ್ಲ ನಂತ. ಓಕೆ ವೀಕ್ಷಕರೇ, ನಿಮಗೊಂದೊಮ್ಮೆ ದೇವೇಗೌಡರ ಮೂರ್ತಿಯನ್ನ ಕಂಪ್ಲೀಟ್ ಆಗಿ ಪ್ಯಾನ್ ಮಾಡಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಕೆಳಗಡೆ ಮಾಡಿರುವಂತಹ ಒಂದು ಕಟ್ಟೆ, ಅದರ ಮೇಲೆ ದೇವೇಗೌಡರ ಮತ್ತೊಂದು ಭಾಗವನ್ನ ನಾವು ತೋರಿಸ್ತಾ ಇದೀವಿ. ಸೊ ಕಾಲಿನ ಆ ಚಿತ್ರವನ್ನ ಕೂಡ ನೀವು ಗಮನಿಸಬಹುದು, ತುಂಬಾ ಸೂಕ್ಷ್ಮವಾಗಿ ಡಿಸೈನ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮಾಜಿ ಪ್ರಧಾನಿಗಳು ಉಡುವಂತಹ ಪಂಚೆ ಆಗಿರಬಹುದು, ಅದ್ ಸೇಮ್ ಯಾವ ತರ ಅವರು ಉಡ್ತಾರೆ ಬಟ್ಟೆಗಳು ಸೇಮ್ ಹಾಗೆ ಕಾಣಿಸ್ತದೆ ನಮಗೆ. ಅಂಡ್ ಫೇಸ್ ನೋಡಿದ ತಕ್ಷಣ ಒಂದು ನಗುಮುಖ ಕಾಣಿಸುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ಕರ್ನಾಟಕದಲ್ಲಿ, ತಮಿಳ್ನಾಡಲ್ಲಿ ಈ ತರದ ಟ್ರೆಂಡ್ ಸಿಕ್ಕಾಪಟ್ಟೆ ಇದೆ, ಆದ್ರೆ ಕರ್ನಾಟಕದಲ್ಲಿ ಈ ತರದ ಟ್ರೆಂಡ್ ಅನ್ನ ಯಾರಾದ್ರೂ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಮತ್ತು ಬದುಕಿರುವಂತಹ ಸಂದರ್ಭದಲ್ಲೇ ಒಬ್ಬ ರಾಜಕಾರಣಿಗೆ, ಒಬ್ಬ ನಾಯಕನಿಗೆ ತಮ್ಮ ಪ್ರೀತಿಯನ್ನ ತೋರಿಸಿದ್ದಾರೆ ಅಂತಂದ್ರೆ ಅದು ಬಹುಶಃ ದೇವದುರ್ಗದ ಜನ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎರಡನೇ ಮೂರ್ತಿ ಸರ್ ನಮ್ಮಲ್ಲಿ ಆಗಿರೋದು. ಗಾಣದಾಳಿಯಲ್ಲಿ ಪ್ರಭು ಪಾಟೀಲ್ ಅಂತೇಳಿ ಒಬ್ಬ ರೈತ, ಆತ ಸ್ವಂತ ತಮ್ಮ ಮನೆ ಮುಂದಾನೆ
ದೇವೇಗೌಡರ ಮೂರ್ತಿನ ಮಾಡಿ ಪಕ್ಕದಲ್ಲಿ ಜಗಟ್ಗಲ್ ಬಸವೇಶ್ವರ ಮೂರ್ತಿ ಕೂಡ ಅಲ್ಲಿ ಪಕ್ಕದಲ್ಲಿ ಮಾಡ್ಯಾನ. ಇದರ ಅರ್ಥ ಏನಂದ್ರೆ ನಾವು ಕೇಳಿದ್ವಿ, ಯಾಕಪ್ಪ ಈ ತರ ಮಾಡಿದ್ದಿ, ದೇವ್ರಾರ ಇಲ್ಲಿ ದೇವೇಗೌಡ್ರಾರ ಏನ್ ವಿಷಯ ಅಂತ ಅಂದಾಗ ಆ ಹುಡುಗ ಏನ್ ಹೇಳ್ತಾರ ಅವ್ರು ನಮ್ಮ ಮುಖಂಡರು, ನಮ್ಮ ರೈತರು, ಇಲ್ಲ ದೇವೇಗೌಡರು ಇದ್ದಲ್ಲಿ ದೇವ್ರು ಇರ್ಲೇಬೇಕು, ಯಾಕಂದ್ರೆ ದೇವ್ರ ಮಗ ದೇವೇಗೌಡರು, ಹಂಗಾಗಿ ನಾವು ಮುಂದಿನ ದಿನಮಾನಗಳಿಗೆ ಏನಾದ್ರೂ ದೇವೇಗೌಡನ ಮರಿಬಾರ್ದು, ಯಾಕಂದ್ರೆ ಇಲ್ಲಿ ಜಗಟ್ಟಲ್ಲಿ ಬಸವಣ್ಣಪ್ಪ ನಮ್ಮ ಮನೆ ದೇವ್ರು, ಹಂಗಾಗಿ ಶಾಶ್ವತ ನಮ್ಮ ಮನೇಲಿ ಆತಿರ್ತಾನಂದ್ರೆ ಪಕ್ಕದಲ್ಲಿ ದೇವೇಗೌಡರು ಕೂಡ ಶಾಶ್ವತ ಇರ್ಲಿ ಅನ್ನೋ ಕಾರಣಕ್ಕೆ ಮಾಡಿನೇನೆ ಅಂತದ್ದು ಈ ರೀತಿ ಪೂಜೆ ಭಾವನೆ ವ್ಯಕ್ತಪಡಿಸಿದ್ರು ಸರ್. ಇದ್ರಂಗ ಸುಮಾರು ಎಲ್ಲಾರ ಮನೆಗಳಲ್ಲಿ ದೇವೇಗೌಡರ ಫೋಟೋಗಳದಾವ. ಹೌದೌದು ಸರ್, ನಮಸ್ಕಾರ ರೀ. ನಾವು ವಾಲ್ಮೀಕಿ ತಾಲೂಕು ಅಧ್ಯಕ್ಷರ ಮಾನಸ ನಾಯಕರು. ದೇವದುರ್ಗ ತಾಲೂಕಿನಲ್ಲಿ ಸನ್ಮಾನ ದೇವೇಗೌಡರವರು, ದೇವೇಗೌಡರಲ್ಲ ದೇವ್ರವ್ರು ನಮ್ಮ ಭಾಗದಾಗ. ನಮ್ಮ ದೇವದುರ್ಗ ತಾಲೂಕಿನಲ್ಲಿ ದೇವ್ರಂತ ನಾವು ಭಾವಿಸ್ತೀವ್ರಿ. ಯಾಕೆ ಭಾವಿಸ್ತೇವೆ ಅಂದ್ರೆ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಅತಿ ನೀರಾವರಿದ ಒಂದು ಸೌಲಭ್ಯಗಳನ್ನ ಮಾಡ್ಯಾನ, ಆಮೇಲೆ ಸಮಾಜದ ಮೀಸಲಾತಿ ಕೂಡ ಮಾಡ್ಯಾನ, ಎಲ್ಲಾ ತರ ಮಾಡ್ಯಾನ. ಆದ್ರೆ ಇನ್ನ ಒಂದ್ ಸ್ವಲ್ಪ ನೀರಾವರಿ ಸ್ವಲ್ಪ ಕೆಲವು ಭಾಗದ ಕಡೆ ಉಳಿದದ, ಅದೊಂದ್ ಸ್ವಲ್ಪ ನಮ್ಮ ಶಾಸಕರು ಅವರು ಎಲ್ಲ ಸೇರಿ ಅದು ಮಾಡಿದ್ರೆ ಬಹಳ ಅನುಕೂಲ ಆಗ್ತದ. ದೇವೇಗೌಡರು ಕೊಟ್ಟಂತ ಕೊಡುಗೆ ಸಣ್ಣದಲ್ಲ ನಮ್ಮ ದೇವದುರ್ಗದಲ್ರಿ. ಇವತ್ತು ಸುಮಾರು ಏನು 1 ಎಕರೆ ಇರ್ಲಾರ್ದವರು 2 ಕೋಟಿ ಬೆಳೆ ಅಂತ ಕೆಲಸ ನಡೆದ ಸರ್. ಇವತ್ತು ದೇವದುರ್ಗದಲ್ಲಿ 2 ಕೋಟಿ ಬೆಳಿತಾರೆ ರೈತರು ಅಂತ ಒಂದು ನಮ್ಮ ದೇವೇಗೌಡರ ನಮ್ಮ ಭಾಗದಾಗ ದೊಡ್ಡೊಬ್ಬರಿದ್ದ. ಆಮೇಲೆ ನಮ್ಮ ಸಮಾಜಕ್ಕ ಎಲ್ಲಾ ಮೀಸಲಾತಿಗಳನ್ನ ಒದಗಿಸಿದ್ದಾರೆ ಅಂತ ನಮ್ಮ ದೇವ್ರು ನಮ್ಮ ಭಾಗದಾಗ. ಅದಕ್ಕೆ ಅವ್ರ ಮೂರ್ತಿಯನ್ನ ಸ್ಥಾಪನೆ ಮಾಡಿದೀವಿ. ದೇವೇಗೌಡ್ರ ಬಗ್ಗೆ ಹೇಳೋದಕ್ಕ ಒಂದು ರೀತಿ ಪದಗಳಲ್ಲ, ನೂರಾರಿವೆ. ನಮ್ಮಲ್ಲಿ ಬಡವಾದ ಭೂಮಿಗೆ ಒಳ್ಳೆ ಬೆಲೆ ಬಂದಿದೆ. ಆಮೇಲೆ ನಮ್ಮಲ್ಲಿ ಎಲ್ಲ ಸಾಕಷ್ಟು ನೀರಾವರಿಗಳು ಕೆಲಸಗಳು ಮಾಡಿದ್ದಾರೆ. ಆಮೇಲೆ ನಮ್ಮಲ್ಲಿ SC/ST ಗೆ ಅನುಕೂಲವಾಗಿ ಇದು ಮೀಸಲಾತಿ ಮಾಡಿಕೊಟ್ರ. ಎಲ್ಲ ನಮ್ಮಲ್ಲಿ ಸಾಕಷ್ಟು ಈ ಬರದನಾಡಿಗೆ ಹಸಿರು ತಂದವ್ರು ಅಂದ್ರೆ ದೇವೇಗೌಡರು. ಓಕೆ ಸರ್, ಬರ್ರಿ ಸರ್. ಓಕೆ, ಮತ್ತೊಬ್ರು ಸೀನಿಯರ್ ಇದಾರೆ, ಮಾತಾಡಿಸ್ತೇನೆ ಅವ್ರನ್ನು ಕೂಡ. ಹೇಳ್ರಿ ಸರ್, ಏನ್ ಅನುಕೂಲ ಆಗೈತಿ ದೇವೇಗೌಡರ ಕಡೆಯಿಂದ? ಉತ್ತರ ಕರ್ನಾಟಕಕ್ಕೆ ಏನ್ ಮಾಡ್ಯಾರ ದೇವೇಗೌಡರು? ಈಗ ನೀವೊಂದ್ ಮಾತು ಹೇಳಿದ್ರಿ, ಹೇಳ್ರಿ. ರಾಯಚೂರು ಜಿಲ್ಲೆದಾಗ 7 ತಾಲೂಕವ, ನಿಮ್ಮ ತಾಲೂಕನೇ ಯಾಕ ಇವ್ರು ಮೂರ್ತಿ ಅವರಣ ಮಾಡಿದ್ರಿ ಅಂತ ಕೇಳಿದ್ರಿ. ಹೌದ್ರಿ. ನಮ್ಮ ದೇವದುರ್ಗ ತಾಲೂಕ್ಲಿದ್ದ ನಾವು ಬಾಂಬೆ, ಪುನಾ, ಬೆಂಗಳೂರು ಎಲ್ಲ ಕಡೆ ಗುಳೆ ಹೋಗ್ತಿದ್ವಿ. ಹೌದ್ರಿ. ಈ ಪುಣ್ಯಾತ್ಮ ನಮ್ಗ ನೀರಾವರಿ ತಂದು ನಾವು ಯಾರ ಹೊಲ್ದಾಗ ಯಾರ ಮನೆಗ ಅವ್ರೇ ಕೆಲಸ ಮಾಡಂಗ ಬೀಜಿ ಕೊಟ್ಬಿಟ್ರ ಮಕ್ಕಳಿಗೆ ಇದ್ದ ಸಿಕ್ಕದ, ನಮಗುನು ಶಾಂತಿ ಸಿಕ್ಕದ. ಒಂದ್ ರೊಟ್ಟಿ ಅನ್ನ ನಾವು ವರ್ಷದಾಗ 12 ಅಮಾವಾಸ್ಯೆ 6 ಹಬ್ಬಗಳು ಅವಾಗ ಮಾತ್ರ ಅನ್ನ ಉಣ್ತಿದ್ವಿ. ಇವಾಗ ಪ್ರತಿ ದಿವ್ಸ ಅವ್ರ ಹೆಸರು ಹೇಳಿ ಅನ್ನ ಉಣ್ತೀವಿ ನಾವು ದಿವ್ಸ. ಮತ್ತೆ ಎರಡನೇದು ಏನಪ್ಪಾ ಅಂದ್ರ, ನಮ್ಮ ಭೂಮಿ ಇದು ನೀರು ಎಲ್ಲಿ ನಿಂತಿತ್ತಂದ್ರ ಹುಡುಗುಂಟಿನ ಮೇಲೆನೆ ಬಂದ್ ಮಾಡಿ ಬಿಟ್ಟಿದ್ರು. ಆ ಬಂದಾದಂತ ಕೆಲ್ಸನ ದೇವೇಗೌಡ ಅಪ್ಪಾಜಿ ಬಂದು ನಮ್ಗೆ ಇದಿಷ್ಟು ದೇವದುರ್ಗ ತಾಲೂಕ ನೀರಾವರಿ ಮಾಡಿ ಅದು ಒಂದು ದೊಡ್ಡ ಪುಣ್ಯ ಮಾಡ್ಯಾನ. ನಮ್ಮ ಮನುಷ್ಯನಿಗೆ ಯಾವತ್ತು ಸ್ಥಿರವಾಗಿ ಇರ್ಲಿ, ನಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಾದ್ರೂ ಅದ್ ನೆನೆಸಿ ಅನ್ನ ಊಟ ಮಾಡಂಗ್ ಮಾಡ್ಯಾನ ಸರ್. ಅವ್ರು ಹೇಳಿದ ಆ ಶಬ್ದಗಳಿದೆಯಲ್ಲ, ಸೊ ಅದರಲ್ಲಿ ಇರುವಂತಹ ಪವರ್ ಬಹುಶಃ ಮತ್ತೊಂದರಲ್ಲಿ ಇರಕ್ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಲಾಸ್ಟ್ ಟೈಮ್ ನಾವು ಕರೆಮ ನಾಯಕ್ ಅವರ ಹೋಮ್ ಟೂರ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಇವತ್ತು ನಮ್ಮ ಭಾಗದ ಜನ ಏನಾದ್ರು ಅನ್ನ ಉಣ್ತಾ ಇದೀವಿ ಅಂತಂದ್ರೆ ಅದು ದೇವೇಗೌಡರಿಂದ ಮಾತ್ರ ಸಾಧ್ಯ ಆಯ್ತು ಅಂತ. ಇನ್ಫ್ಯಾಕ್ಟ್ ಆ ಋಣವನ್ನ ನೆನಪಿಟ್ಟುಕೊಂಡು ಋಣದ ಒಂದು ಪ್ರತಿಫಲವಾಗಿ ಒಂದು ಮೂರ್ತಿಯನ್ನ ಮಾಡುವಂತಹ ಕೆಲಸ ಕೂಡ ಅವಿಸ್ಮರಣೀಯ ಅನ್ನುವಂಥದ್ದಷ್ಟೇ ನನ್ನ ಪದಗಳಲ್ಲಿ ಬಣ್ಣಿಸೋದಕ್ಕೆ ಸಾಧ್ಯ. ಓಕೆ, ದೇವೇಗೌಡರ ಬಗ್ಗೆ ಮಾತಾಡೋದಕ್ಕೆ ಮತ್ತೊಬ್ರು ಮುಖಂಡರಿದ್ದಾರೆ. ಕನ್ನಡ बात करते हैं, क्या बोलते हैं देवेगौड़ा जी के बारे में? जी के 92 में हमें क्या बोले तो होराट चलता था कृष्णा बलदंडे का। जब से भी क्या बोले तो वो आदमी आके एक बार के फंक्शन करे थे, बहुत बड़ा फंक्शन करे। उन्होंने बोले मैं क्या तो CM बने तो 3 महीने के अंदर ये कृष्णा बलदंडे का मैं बुद्धि पूजा करता हूँ बोल को शपथ करे उन्होंने हमारे रैता को नीचे आके मट्टी पकड़े के शपथ करे। हम कहाँ कैसी देखे बाजू से कर छोड़े 3 महीने के अंदर गवर्नमेंट आर्टिकल करे उन्होंने। खुशी है, खुशी का बाजू से देखे देवेगौड़ा साहब को 92 में।
ಓಕೆ, ಅಂದ್ರೆ ಇವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ದೇವೇಗೌಡರ ಪಕ್ಕದಲ್ಲಿ ಮಣ್ಣನ್ನ ಹಿಡಿದು ಶಪಥ ಮಾಡಿದ್ರು, ನಾ ಸಿಎಂ ಆದ್ರೆ ಕೃಷ್ಣಾ ಮೇಲ್ದಂಡೆನ ಸಕ್ಸಸ್ಫುಲಿ ತರ್ತೀನಿ ಅನ್ನುವಂಥದ್ದನ್ನ ಅವರು ಮಾಡಿ ತೋರಿಸಿದ್ರು ಅದನ್ನ ಅಂತ ಹೇಳ್ತಾ ಇದಾರೆ. ಓಕೆ, ನಿಮ್ ಶಾಸಕರ ಬಗ್ಗೆ ಏನ್ ಹೇಳ್ತೀರ್ರಿ? ಶಾಸಕರು ದೇವ್ರತೆ, ಅವ್ರ ದೇವೇಗೌಡರು ಪುತ್ರಿ ದೇವಿ ಕರಿಯಮ್ಮಜಿ ನಾಯ್ಕ ಅಂದ್ರೆ ದೇವತೆ, ನಮಗ್ ದೇವತೆ, ನಮ್ ಭಾಗಕ್ಕ. ಇನ್ನಿವರೆಗೆ ಅದ್ರ ಒಂದು ಕರಪ್ಷನ್ ಇಲ್ಲ. ಒಂದ್ ವರ್ಷ ಆದ್ರು ಯಾರ ಬಗ್ಗೆ ಯಾವ್ದು ಅಚ್ಚೊಚ್ಚುಚ್ಚೋದಿಲ್ಲ. ಪ್ರತಿ ಪಂಚಾಯತಿಗಳಲ್ಲಿ ಒಳ್ಳೆ ಆಡಳಿತ ಕೊಡ್ತಾರೆ. ಏನ್ ಎರಡನೇ ಮಾತೇ ಇಲ್ಲ ಅದರಲ್ಲಿ, ಎರಡನೇ ಮಾತೇ ಇಲ್ಲ. ದುಡ್ಡು ಬರ್ತಾವ ಹೋಗ್ತದ, ಕಾಮಗಾರಿಗಳು ನಡೀತಾವ, ಅದ್ರಲ್ಲಿ ಏನೇ ಮಾತಿಲ್ಲ. ಒಳ್ಳೆ ಸರ್, ಒಳ್ಳೆ ಅನಿಸ್ತಾರೆ ಜನ ಅಂತ ಅಷ್ಟೇ. ಅಮೇಸಿಂಗ್. ವೀಕ್ಷಕರೇ, ದೇವದುರ್ಗದ ಜನರನ್ನ ಕರೆಮ್ಮ ನಾಯಕ್ ದೇವರುಗಳು ಅಂತ ಕರೀತಾರೆ. ದೇವದುರ್ಗದ ಜನ ಅವರಿಗೆ ರಿಟರ್ನ್ ಅಲ್ಲಿ ದೇವತೆ ಅಂತ ಕರೀತಾರೆ. ಇದಕ್ಕಿಂತ ಇನ್ನೇನು ಋಣಾನುಬಂಧ ಬೇಕಲ್ಲ. ಸೊ ಬನ್ನಿ ಇನ್ನೊಂದಷ್ಟು. ನಾನು ಒಬ್ಬ ವಾಲ್ಮೀಕಿ ಮಹಿಳೆಯಾಗಿ ದೇವೇಗೌಡರು ಕೊಟ್ಟದ್ದು, ಇವತ್ ನಮಗ ನೀರಾವರಿ ಕೊಟ್ಟದ್ದು ನಿಜವಾಗ್ಲೂ ಸ್ಮರಿಸ್ಕೊಂತೀವಿ. ಯಾವಾಗ್ಲೂ ನಾನಷ್ಟೇ ಅಲ್ಲ, ಇಡೀ ನಮ್ಮ ಎಲ್ಲ ರೈತರು ಈಗ ಮಾತಾಡಿದ್ರು. ಆದ್ರೆ ನಾನು ಸನ್ಮಾನ್ಯ ದೇವೇಗೌಡರು ಮಹಿಳೆಯರಿಗೆ ಕೊಟ್ಟಂತ ಕೊಡುಗೆ ಮತ್ತೆ ಮಹಿಳೆ ಮೇಲೆ ಇರ್ತಕ್ಕಂತ ಒಂದು ಪ್ರೀತಿ ನಾನು ಹೇಳಬೇಕಾಗ್ತದ. ಯಾಕಂದ್ರೆ ಸನ್ಮಾನ್ಯ ದೇವೇಗೌಡರು ಇವತ್ತು ಮೀಸಲಾತಿ, ನಮ್ಮ ವಾಲ್ಮೀಕಿ ಜನಾಂಗಕ್ಕ ಮೀಸಲಾತಿ ಹೋರಾಟ ಮಾಡಿ ಮೀಸಲಾತಿ ಕೊಡಿಸಿದಂತವ್ರವ್ರು. ಹಂಗಾಗಿ ಮಹಿಳಾ ಮೀಸಲಾತಿ ಕೂಡ ಬರ್ಬೇಕು, ಮಹಿಳೆಯರು ರಾಜಕೀಯವಾಗಿ 33% ಮೀಸಲಾತಿ ಬರ್ಬೇಕನ್ನಂತ ವಿಷಯವನ್ನ ಮಂಡಿಸಿದ್ರು. ಅದೇ ತರ ಅವ್ರ ಕನಸು ಇವತ್ತು ನನಸಾಗ್ತದ. ಹಂಗಾಗಿ ಇವತ್ತು ದೇವೇಗೌಡರು ನಮ್ಮ ವಾಲ್ಮೀಕಿ ಸಮಾಜದ ಕಿರೀಟ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಹಂಗಾಗಿ ಅವರಿಗೆ ನಾನು ನಮ್ಮ ಸಮಾಜದ ಎಲ್ಲಾ ಜನರ ಪರವಾಗಿ ನಾನು ಅವರಿಗೆ ತುಂಬಾ ಕೃತಜ್ಞತೆಗಳಾಗಿ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಅಮೇಸಿಂಗ್. ಓಕೆ ವೀಕ್ಷಕರೇ, ಬನ್ನಿ ಈಗ ದೇವೇಗೌಡರ ಪ್ರತಿಮೆಯ ಒಂದು ಕವರೇಜ್ ಆಯ್ತು. ನೆಕ್ಸ್ಟ್ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ನಾವು ಹೋಗ್ಬೇಕಾಗ್ತದೆ. ಈಗ ದೇವೇಗೌಡ ಬಗ್ಗೆ ಮಾತಾಡೋದೆಲ್ಲ ನೀರಾವರಿದಾದ. ನಾನು ಬೆಂಗಳೂರಿಗೆ ಹೋಗಿದ್ದು ಕಾಲೆಗಾರ ಕೆಲ್ಸಕ್ಕೆ. ಅವಾಗ ಭೂಮಿ 25,000 ಇತ್ತು, ನಂದು 50 ಎಕರೆ. ಈಗ ದೇವೇಗೌಡರು ನೀರ್ ಕೊಟ್ಟೋದಕ್ಕೆ ಆ ಭೂಮಿ 1 ಎಕರೆ 10 ಲಕ್ಷ ಆಗೈತೆ. ಭೂಮಿ 10 ಲಕ್ಷ ಆಗೈತೆ. ಅದಕ್ಕಿಂತ ಏನು ಇದಿಲ್ಲ. ಒಳ್ಳೆ ನಮ್ ಶಾಸಕರ ಬಗ್ಗೆ ಯಾವ್ದು ಒಂದೇ ಒಂದು ಎಳ್ಕಾಡಷ್ಟು ಕರಪ್ಷನ್ ಇಲ್ಲ. ಬೇರೆ ಬೇರೆಯವರು ಮಾತಾಡೋದ್ರಲ್ಲಿ ಅದ್ರಲ್ಲಿ ಏನಿಲ್ಲ, ಅಲ್ಲಿ ಹೋಗಿ ಓದ್ತಾರ, ಇದ್ ಮಾಡ್ತಾರ ಅಂತ ಏನಿಲ್ಲ. ದೇವದುರ್ಗ ತಾಲೂಕಿನಾಗ ಆಲ್ಮೋಸ್ಟ್ ಎಲ್ಲಾರು ದೇವತೆ ಅಂತ ಹೆಸರು ಇಟ್ಬಿಟ್ರ, ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ನಮ್ ಮೇಡಮ್ನವ್ರು ಹೇಳಿದ್ರಿ ದೇವದುರ್ಗದ ದೇವರು ದೇವೇಗೌಡ್ರ ಅಂತ. ಅದು ತಪ್ಪಾಗ್ಲಿಕ್ಕಿಲ್ಲ. ಎರಡನೇದು ನಮ್ಮ ದೇವದುರ್ಗದ ದೇವತೆಯವರು. ಯಾಕಂದ್ರೆ ಸುಮಾರು ವರ್ಷಗಳಿಂದ ಕೆನಲ್ ಬಂದಟ್ನಾಗ ನಾವು ಚಿಕ್ಕವರಿದ್ದೀವಿ. ಇಲ್ಲೇ ಅಂಜುಬಾಬಾ ಅಂತ ಹೇಳಿ ಇಲ್ಲೇ ಇದಾರೆ ಅವರು. ನಮ್ಮ ಆಸ್ತಿನೂ ಇಲ್ಲಿ 12 ಎಕರೆ 11 ಗುಂಟೆ ಇದೆ ಇಲ್ಲಿ. ಅವಾಗ ಹೆಂಗಿತ್ತಂದ್ರೆ 12 ಎಕರೆ ಹೊಲ 3 ಸೇರ್ ಜೋಳ ಬೆಳೆದಾರಂತೆ. ಇವತ್ತಿನಲ್ಲಿ ನಮ್ ಅಂಜುಬಾಬಾ ಅವ್ರಿಗೆ ನಮ್ಮ ಅಪ್ಪ ಆಂಧ್ರ ರೆಡ್ಡಿ ಅವ್ರಿಗೆ ಹೊಲ ಹಾಕ್ಸ್ಬೇಕಂತಿತ್ತು. 6,000 ರೂಪಾಯಿ ಎಕರೆ ಹಾಕ್ಯಾರಿ ಅವ್ರು. 3 ವರ್ಷ ಅದು ಅಗ್ರಿಮೆಂಟ್ ಮಾಡ್ಕೊಂಡು. ಅದು ಅವಾಗ ನಮ್ಮ 2 ಎಕರೆನು ನಮ್ಮ ಅಪ್ಪನವ್ರು ಮಾರ್ಯಾರ್ರಿ. ಅವಾಗ ಖಾಲಿ 15,000 ರೂಪಾಯಿ 1 ಎಕರೆ. ಇವತ್ತು 15 ಲಕ್ಷ ಬಾಳ್ತದ 1 ಎಕರೆ. ಮತ್ತೆ 38,000 ರೂಪಾಯಿ 1 ಎಕರೆ ಹೊಲ ಲೀಸಿಗೆ ಹಾಕತ್ತೀವ್ರಿ. ಅಂದ್ರೆ ದೇವದುರ್ಗದ ನಮ್ ದೇವೇಗೌಡರು ದೇವದುರ್ಗದ ದೇವ್ರ ಅಂದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ. ಓಕೆ ವೀಕ್ಷಕರೇ, ದೇವೇಗೌಡರ ಪ್ರತಿಮೆಯನ್ನ ಕವರ್ ಮಾಡ್ತಾ ಇದ್ವಿ. ಸೊ ತುಂಬಾ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತು ಈ ಮೇನ್ ರೋಡ್ ಇದೆಯಲ್ಲ, ಇದು ಇಲ್ಲಿ ಭೂಮಿಗೆ ಬೆಲೆ ಜಾಸ್ತಿ. ಇಲ್ಲಿರುವಂತಹ ಈ ಪುತ್ಥಳಿಯನ್ನ ಮಾಡಿರೋದು ಕೂಡ ಇಲ್ಲಿರುವಂತಹ ರೈತರು ಏನಿದ್ದಾರೆ, ಮಲ್ಲನ್ ಗೌಡ ಸಾಹುಕಾರ್ ಮತ್ತು ಇನ್ನೊಬ್ರು ಬಸನ್ ಗೌಡ್ರು ಅಂತ ಈ ಜಾಗವನ್ನ ದಾನ ಮಾಡಿದ್ದಾರೆ. ಬಹುಶಃ ಜನ ನೋಡಿ ಎಷ್ಟು ಅವ್ರದ್ದು ಹೃದಯ ವೈಶಾಲ್ಯತೆ ಅಂತಂದ್ರೆ, ತಮಗಾಗಿ ಏನಾದ್ರು ಮಾಡಿದಂತವ್ರಿಗೆ ರಿಟರ್ನ್ ಅಲ್ಲಿ ಕೊಡೋದು ಇದನ್ನೇ. ಇದೇ ಪ್ರೀತಿಯನ್ನ ದೇವೇಗೌಡರು ಪಡ್ಕೊಂಡಿರೋದು. ಇದಕ್ಕಿಂತ ಮತ್ತೊಂದು ವಿಚಾರ ಬೇಕಾಗಿಲ್ಲ ಅಂತ ಅನಿಸ್ತದೆ. ಇನ್ಫ್ಯಾಕ್ಟ್ ತಮಿಳುನಾಡಿನಲ್ಲಿ ಹೇಗೆ ಜಯಲಲಿತಾನ ಜನ ನೆನ್ಪು ಮಾಡ್ಕೋತಾರೋ, ಕರ್ನಾಟಕದಲ್ಲಿ ಮತ್ತು ಪಂಜಾಬಿನಲ್ಲೂ ಕೂಡ ಅಷ್ಟೇ ದೇವೇಗೌಡರನ್ನ ಜನ ಸ್ಮರಿಸಿಕೊಳ್ಳುವಂತಹ ಪರಿ ಅದ್ಭುತ. ಯಾಕೆಂತಂದ್ರೆ ನಾನು ಇನ್ಫ್ಯಾಕ್ಟ್ ಪಂಜಾಬಿಗೆ ಹೋಗಿದ್ದಾಗ ಪಂಜಾಬ್ನ ರೈತರು ಹೇಳ್ತಿದ್ರು, ಆಪ್ಕಾ ದೇವೇಗೌಡಜಿ ಹಮಾರ ಭಗವಾನ್ ಹೇ ಅಂತ. ಸೊ ಹಾಗೆ ಎಲ್ಲಾ ಕಡೆಗಳಲ್ಲೂ ಕೂಡ ದೇವೇಗೌಡರ ಗತ್ತು, ಅಂದ್ರೆ ಗೌಡರ ಗತ್ತು ಎಲ್ರಿಗೂ ಗೊತ್ತು ಅನ್ನುವಂತಹ ಸಂದೇಶ ಇಲ್ಲಿಂದ ರವಾನೆ ಆಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಸರ್, ಸನ್ಮಾನ್ಯ ದೇವೇಗೌಡರು ಮೂರ್ತಿನ ಮಾಡೋದಕ್ಕ ಕಾರಣಭೂತರಾದವ್ರು ಅಂತಂದ್ರೆ ಇವರು ಈಗೇನ ನಮ್ ಚಂದ್ರಶೇಖರ್ ಬಾಳೆ ಅವ್ರ ಅಂತೇಳಿ ಮಾಜಿ ಅಧ್ಯಕ್ಷರು, ನಾರಾಯಣಪುರ ಬಲದಂಡೆ
ಕಾಲುವೆ ಹೋರಾಟ ಸಮಿತಿ ಅವರು Okay. ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ರು. ಹಾ. ದೇವೇಗೌಡರು ಕಣ್ಣು ತೆರೆಸಿದ್ರು ಅವರು. ಅದು ಅವರಿಗೆ ಕೂಡ ಚಂದ್ರಶೇಖರ್ ಬಾಳಣ್ಣ ಅವರಿಗೆ ನಿಜವಾಗ್ಲೂ ದೇವ್ರವರಿಗೆ 100 ವರ್ಷ ಆಯುಷ್ಯ ಕೊಟ್ಟು ಕಾಪಾಡ್ಲ ಅನ್ನೋದು ನಾವು ದೇವೇಗೌಡರಿಗೆ ಎಷ್ಟು ನಾವು ನೆನೆಸ್ತೀವಿ ಅದೇ ತರ ಅವ್ರನ್ನು ಕೂಡ ನೆನೆಸ್ತೀವಿ. ಹಾ. ಮತ್ತೆ ಬಸನಗೌಡ್ ಪೊಲೀಸ್ ಪಾಟೀಲ್ ಚಿಕ್ಕನಕಣೆ ಅವರು ಹಾ. ಅವ್ರು ಗೌಡ್ರು ಬಹಳ ಹಿರಿಯ ಅವಾಗಿನ JDS ಅವರು ಮೊದಲಿಂದ ಅವರು ಒಳ್ಳೆ ಹೋರಾಟಗಾರರು, ದಾನಿಗಳು, ಭೂದಾನಿಗಳು. ಅವರು ಕೂಡ ದೇವೇಗೌಡರ ಮೂರ್ತಿನ ಇವತ್ತು ಮಾಡಿ ಒಂದು ಬಹಳ ಅರ್ಥಪೂರ್ಣವಾದ ವಿಷಯನ್ನ ಇಡೀ ನಮ್ಮ ತಾಲೂಕನ್ನ ಇಡೀ ರಾಜ್ಯಾದ್ಯಂತ ವಿಷಯ ಚರ್ಚೆ ಆಗಂಗ್ ಮಾಡಿದ್ದು ಇವ್ರು. ಮತ್ತೆ ಅದಲ್ದೇನೆ ನಮ್ಮ ಮಲ್ಲಣ್ಣ ಸಾವ್ಕಾರ್ ನಾಗರಾಳ ಅವರು ಕೂಡ ಈ ಒಂದು ಮೂರ್ತಿಗೆ ಸ್ವತಃ ಅವರೇ ದುಡ್ಡು ಖರ್ಚು ಮಾಡಿ ಇದೊಂದು ಕಾರ್ಯಕ್ರಮ ಮಾಡಿ ಎಲ್ಲಾ ಮೇನ್ ರಸ್ತೆಯಲ್ಲಿ ಒಂದು ಅನಾವರಣ ಮಾಡಿ ದೇವೇಗೌಡರ ಒಂದು ಕೊಟ್ಟಂತ ಕೊಡುಗೆಗೆ ಒಂದು ಕೃತಜ್ಞತೆ ಹೇಳಿದಂತ ಮಹನೀಯರಿವರು. ಇವ್ರನ್ನು ಕೂಡ ನಾವು ಖಂಡಿತವಾಗ್ಲೂ ಸ್ಮರಿಸ್ತೀವಿ ಸರ್. ಹೌದು. ಮತ್ತು ಜೈ ಜವಾನ್ ಜೈ ಕಿಸಾನ್ ಅವ್ರಿಗೆ ಹೆಸರು ಕೊಟ್ಟಿರಂತದ್ದು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಹಾ. ಇಲ್ಲಿ ರೈತ ಮಹಿಳೆ ಮತ್ತು ರೈತರು ಇವ್ರು ಕೂಡ ಹೊಲದಲ್ಲಿ ಬಿತ್ತಂತದ್ದು ಒಳ್ಳೆ 2 ಎತ್ತುಗಳು. ಇವಾಗ ನೋಡ್ರಿ ನಾವು ಈ ಎತ್ತುಗಳನ್ನ ನಾವು ನೋಡಿದಾಗ ಅನಿಸ್ತದ ಅವಾಗೆಲ್ಲ ಮಿಷನ್ ಗಳಿರ್ಲಿಲ್ಲ. Correct. ಎತ್ತುಗಳು ಬಂಡಿದ್ದು ಕುಂಟೆ ಹೊಡೆಯೋದು, ನೇಗಿಲಿ ಹೊಡೆಯೋದು ಎಲ್ಲ ಎತ್ತುಗಳೇ ನಮಗೆಲ್ಲ. ರೈತನ ಒಂದು ಮಿತ್ರ ಅಂದ್ರೆ ಎತ್ತುಗಳಿದ್ವು. ಅಂತ ಒಂದು ಒಳ್ಳೆ ಅರ್ಥಪೂರ್ಣವಾದಂತ ಚಿತ್ರವನ್ನ ಅವ್ರ ಕಲ್ಪನೆ ಮುಖಾಂತರ ಮಲ್ಲಣ್ಣ ಸಾವ್ಕಾರ್ ಅವರು ಇದನ್ನ ಕೆತ್ತನೆ ಮಾಡ್ಯಾರ. ಓಕೆ ವೀಕ್ಷಕರೇ, ಕರೆಮ್ಮ ನಾಯಕ್ ಅವರ ಖದರ್ ದೇವದುರ್ಗದಲ್ಲಿ ಜಬರ್ದಸ್ತ್ ಇದೆ, ಅದ್ರಲ್ಲಿ ದೇರ್ ಇಸ್ ನೋ ಡೌಟ್. ಓಕೆ ಸರ್, ದೇವೇಗೌಡರು ಬಂದಾಗ ಟಗರ್ ಏನೋ ಗಿಫ್ಟ್ ಕೊಟ್ರಂತಲ್ಲ ಸರ್? ಹೌದು ಸರ್. ನಮ್ಮ ಒಂದು ಶಾಸಕರ ಅಭಿಮಾನದಿಂದ ದೇವೇಗೌಡರು ಈ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ದೇವದುರ್ಗ ತಾಲೂಕು ಯಾವತ್ತೂ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಮರಿಬಾರದು. ಮತ್ತು ನಮ್ಮ ಸಮಾಜದ ವತಿಯಿಂದ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗಷ್ಟೇ ಒಂದು ಕೊಡ್ತಕ್ಕಂತ ಒಂದು ಇದಿತ್ತು. ಅದರಲ್ಲಿ ನಾವು ನಮ್ಮ ಸಮಾಜದವರು ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ನಮ್ಮ ಕರೆಯಮ್ಮಾಜಿ ನಾಯಕ್ ಅವರು ನಮ್ಮ ಶಾಸಕರ ಜೊತೆ ಇದೀವಿ ಅಂತಕ್ಕಂತ ಒಂದು ಉದ್ದೇಶದಿಂದ, ಆಮೇಲೆ ನಮ್ಮ ಒಂದು ಹಾಲುಮತ ಸಮಾಜದ ಒಂದು ಹೆಗ್ಗಳಿಕೆ ಇರ್ಲಿ, ಒಂದು ಯಜಮಾನ ಇಡೀ ದೇಶದ ಮಾಜಿ ಪ್ರಧಾನ ಮಂತ್ರಿಗಳು, ಈಗ ನಾವ್ ಏನೇ ಒಂದು ಕೊಡುಗೆ ಕೊಟ್ಟರು ಕೂಡ ಅದು ಇರಲ್ಲ. ಆದ್ರೆ ಇವತ್ತು ಒಂದು ಟಗರು ಮತ್ತು ಒಂದು ನಮ್ಮ ಸಮಾಜದ ಒಂದು ಗುರುತು ಕೊಟ್ಟಿರೋದ್ರಿಂದ ಇವತ್ತು ಎಷ್ಟು ಒಂದು ಖುಷಿ ಆಗಿದೆ ಅಂದ್ರೆ ದೇವೇಗೌಡ ಅಪ್ಪಾಜಿ ಅವರಿಗೆ ಬಹಳ ಖುಷಿ ಆಯ್ತು ಅವತ್ತು. ಅವತ್ ಪಾಪ ಅವರು ಅನಾರೋಗ್ಯದಿಂದ ಇದ್ದಾರಂದ್ರೂ ಕೂಡ ಅವ್ರು ಆ ಮರಿಯನ್ನ ತೆಕ್ಕೊಂಡು 1 ನಿಮಿಷ 2 ನಿಮಿಷ ನಮ್ಮ ಶಾಸಕರ ಜೊತೆಯಲ್ಲೇ ಅವ್ರ ಮೈ ಮೇಲೆ ಹಾಕೊಂಡು ಒಂದು ಖುಷಿ ಪಟ್ರು. ಅದು ಒಂದು ನಮ್ಗೆ ಸಂತೋಷದ ವಿಷಯ. ದೇವೇಗೌಡರು ತಮ್ಮ ಸಮುದಾಯಕ್ಕೆ ಏನ್ ಮಾಡ್ಯಾರ ಅಂತ? ಇಲ್ಲ, ಸಮುದಾಯಕ್ಕೆ ಅನ್ನೋದಕ್ಕಿಂತ ಅವರು ಜಾತ್ಯತೀತ ನಾಯಕರಲ್ಲ ಸರ್. ಹಂಗಾಗಿ ಸಮುದಾಯ ಇಲ್ಲಿ ರಾಜಕಾರಣದಲ್ಲಿ ಬರದೇ ಇಲ್ಲ. ಸಮುದಾಯಗಳನ್ನ ಇಟ್ಕೊಂಡೆ ರಾಜಕಾರಣ ಸ್ವಲ್ಪ ಎಲ್ಲೇ ಒಂದ್ ತರ ಕುಂಠಿತ ಆಗ್ತಾ ಇದೆ. ಸಮುದಾಯದ ಮುಖೇನ ಯಾವತ್ತೂ ರಾಜಕಾರಣ ಮಾಡಬಾರ್ದು ಅಂತಕ್ಕಂತ ಉದ್ದೇಶನೇ ದೇವೇಗೌಡರದು ಒಂದು ಧ್ಯೇಯ ವಾಕ್ಯ. ಅವರು ಅವ್ರ ತತ್ವ ಸಿದ್ಧಾಂತ ಕೂಡ ಜಾತ್ಯತೀತ ಜನತಾದಳ ಅಂತ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಕೂಡ ಅದೇ ಉದ್ದೇಶದಿಂದ. ಓಕೆ, ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರೆ ಕುಂತ್ರೆ ಕುರುಬ ನಿಂತ್ರೆ ಕಿರುಬ ಅಂತ. ದೇವೇಗೌಡರಿಗೆ ಏನ್ ಹೇಳ್ತೀರಿ ಅಂತ? ಇಲ್ಲ, ಕುರುಬ ಗಿರುಬ ಅನ್ನತಕ್ಕಂಥದ್ದು ಜಾತಿ ವಾಚಕ ಪದ ಅಷ್ಟೇ. ಅದು ಅಂದ್ರೆ ಜಾತ್ಯತೀತ ನಾಯಕರಿಗೆ ಯಾವ್ದು ಜಾತಿ ಇರಲ್ಲ. ಅವರು ಇಡೀ ದೇಶದ ಬಹುದೊಡ್ಡ ನಾಯಕರಿಗೆ ಯಾವ್ದು ಜಾತಿ ವ್ಯವಸ್ಥೆ ಇಲ್ಲ. ಅವ್ರು ಮಾತಾಡಕ ಅವ್ರನ್ನ ಅಳತೆ ಮಾಡ್ತಕ್ಕಂತ ಕೆಲಸ ಯಾರಿಗೂ ಆಗಲ್ಲ. ಅಂತ ಒಂದು ದೊಡ್ಡ ನಾಯಕ ಅವರು ದೇವೇಗೌಡರು. ಹಾಗಾಗಿ ಅವ್ರಿಗೆ ಜಾತಿ ವಿಚಾರದಲ್ಲಿ ಯಾರು ಕೂಡ ಮಾತಾಡ್ತಕ್ಕಂಥದ್ದು ಶ್ರೇಯಸ್ಸಲ್ಲ. ದೇವೇಗೌಡರು ಮೊನ್ನೆ ಸನ್ಮಾನ್ಯ ಶ್ರೀ 27ನೇ ತಾರೀಕಿಗೆ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಿಗಳು ಆದಂತ ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿ ಅವರು ಬಂದಿದ್ರು. ನಮ್ಮ ಸಮಾಜದ ಸಿಂಬಲ್ ಅಂತಂದ್ರೆ ಕಂಬಳಿ. ನಮ್ಮ ಹಾಲುಮತ ಸಮಾಜದ ಸಿಂಬಲ್ ಅಂದ್ರೆ ಕಂಬಳಿ ಒದಿಸಿ ಟಗರು ಮರಿ ಕೊಟ್ಟು ಗೌರವಿಸೋದು ನಮ್ಮ ಧರ್ಮದ ಸಿಂಬಲ್. ಅದು ಈಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡ್ತಿದ್ರು. ನಮ್ಮ ಹಾಲುಮತ ಸಮಾಜದ ಮುಖಂಡರು ನಾವು ದೇವೇಗೌಡ ಅಪ್ಪಾಜಿ ಜೊತೆಗೆ ನಮ್ಮ ಶಾಸಕರಾದಂತ ಶ್ರೀಮತಿ ಕರೆಯಮ್ಮಾಜಿ ನಾಯಕ್ ಅವ್ರ ಜೊತೆಗೆ ಇದೀವಿ ಅಂತ ಹೇಳಿ ನಮ್ಮ ಗುರ್ತು ಕಂಬಳಿ ಕುರಿಮರಿ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದೀವಿ. ಭಾರಿ ಖುಷಿಯಿಂದ ಆ ಸನ್ಮಾನವನ್ನು ಸ್ವೀಕರಿಸಿದ್ರು. ನಾವ್ ಅದೇನ್ ಬಟ್ಟೆ ಹೊಲ್ಸಾತ ಮುಡ್ತಾರ ಇಲ್ಲ ಅಂತ ನಮ್ದೊಂದು ಭಾವನೆ ಇತ್ತು. ತಂದು ತೊಡಿ ಮೇಲೆ ಇಟ್ರ ಅಂದ್ರೆ 10-15 ನಿಮಿಷ ತೊಡಿ ಮೇಲೆ ಇಟ್ಕೊಂಡು ಮುದ್ದು ಮಾಡಿದ್ರು. ಆ ಮರಿಗೆ ಬಹಳ ಖುಷಿ ಆಯ್ತು. ಅದರಿಂದ ನಮ್ಮ ಸನ್ಮಾನ್ಯ ಶಾಸಕರು ನೇತೃತ್ವದಲ್ಲಿ ನಾವೆಲ್ಲ ಹಾಲುಮತ ಸಮಾಜದವ್ರು ತಂದು ಅದ್ ಮಾಡಿದಕ್ಕೆ ಬಹಳ ಖುಷಿ ಆಯ್ತು. ಅದು ಹೆಮ್ಮೆಯ ವಿಷಯ ಅಂತ ನನಗೆ ಹೇಳ್ತೇನೆ. ಅಮೇಸಿಂಗ್. ಓಕೆ, ಜನರೇಷನ್ ವೈಸ್ ನಾವು ಮಾತಾಡೋದಾದ್ರೆ ವೀಕ್ಷಕರೇ, ತಲೆಮಾರುಗಳು ದೇವೇಗೌಡರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಕರೆಮನಾಯಕ್ ಅವರ ಪುತ್ರಿನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಇನ್ಫ್ಯಾಕ್ಟ್ ದೇವೇಗೌಡರನ್ನ ಅಜ್ಜ ಅಂತೇನೋ ಕರೀತಾರ ಅವರು.
ಅಪ್ಪಾಜಿ ಅಂತಾನೆ ಅಪ್ಪಾಜಿ. ಕರೆಯೋದು. ಹಾ. ಅಪ್ಪಾಜಿನೇ ಅಂತ ಕರಿತೀವಿ. ನಾವು ಅವತ್ತು ಡಿಸ್ಕಸ್ ಮಾಡ್ತಾ ಇದ್ವಿ, ಲೈಕ್ ಅವರು ವೇದಿಕೆ ಮೇಲೆ ಇದ್ದ ರೀತಿ ಮತ್ತು ಇಲ್ಲಿ ಬಂದು ಪ್ರತಿಮೆಯನ್ನ ಅನಾವರಣಗೊಳಿಸಿದಂತಹ ಸಂದರ್ಭ ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ ಆಸ್ ಎ ಯೂತ್ ಇದನ್ನ ನೋಡಿದಾಗ? ತುಂಬಾ ಸ್ಪೆಷಲ್ ಇತ್ತು ಸರ್. ನಾನು ಅವ್ರನ್ನ ಸುಮಾರು ವರ್ಷದಿಂದ ಅಷ್ಟು ಸ್ಮೈಲ್ ಮಾಡೋದ್ ನಾನು ನೋಡೇ ಇರ್ಲಿಲ್ಲ. ದೇವದುರ್ಗದಲ್ಲಿ ಅನ್ಸುತ್ತೆ ಅಷ್ಟು ತುಂಬಾ ಖುಷಿಯಾಗಿ ತುಂಬಾ ಜನಗಳನ್ನ ನೋಡಿನೇ ಆನಂದ ಅವ್ರ ಕಣ್ಣಲ್ಲೇ ಕಾಣಿಸ್ತಾ ಇತ್ತು. ಅವ್ರ ಒಂದ್ ಮಾತು ಕೂಡ ಹೇಳಿದ್ರು, ನಿನ್ನೆ ದೇವರಿಪ್ರಿಗೆ ಇಲ್ಲಿ ನಿಖಿಲ್ ಅಣ್ಣನು ಅದನ್ನ ರಿಪೀಟ್ ಮಾಡಿದ್ರು. ನಾನು ಇಲ್ಲಿ ಮೂರ್ತಿ ಉದ್ಘಾಟನೆ ಮಾಡಬೇಕು, ನಂದು ಮೂರ್ತಿ ಮಾಡಿದ್ರ ಅಂತ ಬಂದಿಲ್ಲ, ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನೋ ಒಂದ್ ಖುಷಿಗ್ ಬಂದಿದ್ ನಾನು ಅಂತ ಹೇಳಿದ್ರು. ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ಅವ್ರ ದೇವದ್ರದ ಮೇಲೆ ಒಂಥರ ಸ್ಪೆಷಲ್ ಪ್ರೀತಿ ಇದೆ ಅನ್ನೋದ್ ಅಂತಾರೆ ಜನ. ಮಂಡ್ಯ ಮೇಲೆ ಇದೆ, ಆ ಕಡೆ ಇದೆ ಅಂತಾರೆ, ಬಟ್ ದೇವದುರ್ಗ ಮೇಲೆ ಜಾಸ್ತಿ ಪ್ರೀತಿ ಇದೆ ಅಂತ ನಂಗ್ ಅನ್ಸುತ್ತೆ. ಸೊ ಪುತ್ಥಳಿ ಅನಾವರಣಕ್ಕೆ ಇನ್ವಿಟೇಷನ್ ಕೊಡುವಂತಹ ಸಂದರ್ಭದಲ್ಲಿ ಏನಾದ್ರು ಹೇಳಿದ್ರ, ಲೈಕ್ ಯಾಕೆ ಇದೆಲ್ಲ ಮಾಡ್ತಿದ್ದೀರಿ ಅಂತಿಲ್ಲ? ಅಂದ್ರೆ ಲೈಕ್ ಅವರಿಗೂ ಗೊತ್ತಿದೆ ನಾವ್ ಎಷ್ಟು ಪ್ರೀತಿ ಇಟ್ಟಿದೀವಿ ಅವ್ರ ಮೇಲೆ ಅಂತ. ಇದೇನು ಮೊದ್ಲೇ ಪುತ್ಥಳಿ ಅಲ್ಲ, ಮುಂಚೆನು ಒಂದ್ಸರ್ತಿ ನಮ್ಮ ಗಾಣದಾಳ್ ಗುರು ಪ್ರಭುಗೌಡ್ರು ಮಾಡಿದ್ರು. ಅವಾಗ್ಲೂ ಅವರಿಗೆ ತಿಳಿಸಿದಾಗ ಅವ್ರು ಅಷ್ಟೇ ನನ್ ಇಷ್ಟು ಪ್ರೀತಿ ಇಟ್ಟಿದ್ರಲ್ಲ ಅದನ್ನ ನೋಡಿನೇ ನಂಗೆ ಸಾಕು, ಇನ್ನೇನು ಬೇಡ ಅಂತ ಹೇಳಿದ್ರು. ಅದಾದ್ಮೇಲೆ ಈ ಮೂರ್ತಿ ಬಗ್ಗೆ ಹೇಳಿದಾಗೂ ಅವ್ರಿಗೆ ಅಷ್ಟೇ ಖುಷಿ ಆಯ್ತು. ಸ್ಪೆಷಲಿ ಆ ದೇವೇಗೌಡ ಅಪ್ಪಾಜಿ ಕಾರ್ಯಕ್ರಮ ಆದ್ಮೇಲೆ ಒಂದು ಆರ್ಟಿಕಲ್ ನ ಪೇಪರ್ ನ ಕೊಡಕ್ ಹೋಗಿದ್ವಿ. ಅವ್ರ ಅದ್ ಹಿಂಗೆ ಒಂಥರ ಸ್ಮೈಲ್ ಮಾಡ್ಕೊಂಡು ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ, ಇಷ್ಟೆಲ್ಲ ಯಾಕೆ ನನಗೆ ಇದ್ ಮಾಡ್ತೀರಾ ಅನ್ನೋ ತರ ತುಂಬಾ ಸ್ಪೆಷಲ್ ಆಗಿ ಮಾತಾಡ್ಸಿದ್ರು. ಅದ್ನ ಈ ವಯಸ್ಸಲ್ಲೂ ಅವ್ರದ್ದು ಆ ಎನರ್ಜಿ ನೋಡಿದ್ರೆ ಯೂತ್ ಗಳು ನಾಚ್ಕೋಬೇಕು. ಆ ತರ ಎನರ್ಜಿ ಇವಾಗ್ಲೂ ಅವ್ರ ಆತರ ಓಡೋ ರೀತಿ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ. ಇನ್ಫ್ಯಾಕ್ಟ್ ದೇವೇಗೌಡರು ಈ ಭಾಗಕ್ಕೆ ನೀರಾವರಿಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೃಷ್ಣಾ ಮೇಲ್ದಂಡೆ ತುಂಬಾ ಚಾಲೆಂಜಿಂಗ್ ಆಗಿ ಮಾಡಿದ್ರು. ಅವರು ಯಾವ ರೀತಿಯಾಗಿ ಈಗ ಇರುವಂತಹ ಯೂತ್ಸ್ಗೆ ರಾಜಕೀಯವಾಗಿ ಪ್ರೇರೇಪಿತರಾಗ್ತಾರೆ ಅಂತ? ಯಾಕೆಂತಂದ್ರೆ ತುಂಬಾ ಜನ ಈಗ ಸಿದ್ಧಾಂತಗಳು ತತ್ವಗಳನ್ನೆಲ್ಲ ಗಾಳಿ ತೂರಿ ಓಡಾಡ್ತೀವಿ ಜಾಸ್ತಿ. ಸರ್, ಜಾತ್ಯತೀತ ಜನತಾದಳ ಅನ್ನೋದು ಅವ್ರದ್ದು ಒಂದ್ ದೊಡ್ಡ ಕನಸು ಕೂಡ ಹೌದು. ಮುಂಚೆಯಿಂದಾನು, ಇವಾಗಲ್ಲ ಅವ್ರದ್ದು ಇದನ್ನ ಕಾನ್ಸೆಪ್ಟ್ ಇರೋದು, ಮುಂಚೆಯಿಂದಾನು. ಆಗಿನ ಕಾಲಕ್ಕೇನೆ ಜಾತ್ಯತೀತ ಅನ್ನೋದು, ಸೆಕ್ಯುಲರ್ ಅನ್ನೋದು ಯಾವ್ದಾದ್ರು ಪಕ್ಷದಲ್ಲಿ ಬರುತ್ತೆ ಅಂದ್ರೆ ಅದು JDS ಅಲ್ಲಿ ಮಾತ್ರ ಅಲ್ವಾ. ಹಾಗೇನೆ ಒಂಥರ ಮಾದರಿ ಅವರು ನಮಗೆ ಕಾಲಕ್ ಮಾದರಿ. ಯಾಕೆಂದ್ರೆ ಏಕೈಕ ಕನ್ನಡಿಗ ಪ್ರಧಾನ ಮಂತ್ರಿ. ಇವತ್ತು ಮುಂದೆ ಆಗ್ತಾರೆಲ್ಲ ಗೊತ್ತಿಲ್ಲ, ಹಿಂದೆ ಯಾರು ಆಗಿಲ್ಲ, ಇವ್ರು ಒಬ್ರೇನೆ ನಮಗಿರೋದು. ಇದಕ್ಕಿಂತ ದೊಡ್ಡ ಇನ್ಸ್ಪಿರೇಷನ್ ಏನು ಇಲ್ಲ ಅನ್ಸುತ್ತೆ ಕರ್ನಾಟಕಕ್ಕೆ. ಅಷ್ಟು ದೊಡ್ಡ ಈ ವಯಸ್ಸಲ್ಲೂ ಅಷ್ಟೇ ಇನ್ಸ್ಪಿರೇಷನ್ ಇದಾರೆ. ಮುಂದಿನ ತಲೆಮಾರಿಗೂ ಅಷ್ಟೇ ಇನ್ಸ್ಪಿರೇಷನ್ ಇರ್ತಾರೆ. ಇವಾಗ್ಲೂ ಅವ್ರ ಹೋರಾಟ ಏನ್ ಗೊತ್ತಾ, ನೀರಾವರಿ ಮಾಡಿದೀನಿ ಆಯ್ತಲ್ಲ ಅಂತ ಅಲ್ಲ, ಅವ್ರು ಇವಾಗ್ಲೂ ನೀರಾವರಿನ ರಾಷ್ಟ್ರೀಕರಣ ಮಾಡ್ಬೇಕು, ಅದಕ್ಕೆ ಏನ್ ರಾಷ್ಟ್ರದಿಂದ ಅನುದಾನ ಬರುತ್ತೆ ಅದೆಲ್ಲ ಇಲ್ಲಿ ಸಿಗ್ಬೇಕು, ಇನ್ನೂ ರೈತರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಈ ವಯಸ್ಸಲ್ಲೂ ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನ ನೋಡಿದ್ರೆ ನನಗೆ ಅವ್ರ ಛಲ ನೋಡಕ್ಕೆ, ಯೂತಿಗೆ ದೇವದುರ್ಗ ಬಂದಾಗ ಅವ್ರು ತುಂಬಾ ಮೆಸೇಜ್ ಕೊಟ್ರು. ಎದ್ದೇಳಿ ಯುವಕ್ರೆ, ಎದ್ದೇಳಿ, ಪ್ರಾದೇಶಿಕ ಪಕ್ಷಕ್ಕೆ ನೀವು ಗೌರವ ಕೊಡ್ಬೇಕು, ಪಕ್ಕದ ನಮ್ ರಾಜ್ಯಗಳನ್ನೆಲ್ಲ ನೋಡಿ ಕಲೀರಿ ಅಂತ ಹೇಳಿದ್ರು. ಅದ್ರಲ್ಲಿ ನಿಜ ತುಂಬಾ ಕಲಿಯಕ್ಕಿದೆ. ಪಕ್ಕದ ಎಲ್ಲಾ ರಾಜ್ಯಗಳು ಎಚ್ಚೆತ್ಕೊಂಡಾಗಿದೆ. ಪ್ರಾದೇಶಿಕ ಪಕ್ಷ ಅಂದ್ರೆ ನಮ್ ತನನ ಉಳಿಸ್ಕೊಳ್ಳೋದು ಅಂತ ಅರ್ಥ. ಅದಕ್ಕೇನೆ ನಮ್ ತನನ ಉಳಿಸ್ಕೊಂಡ್ರೆ ನಮ್ ನೆಲೆ ಜಾಗಕ್ಕೆ, ನಮ್ ಭಾಷೆಗೆ ಎಲ್ಲದಕ್ಕೂ ಒಂದ್ ಗೌರವ ಸಿಗತ್ತೆ. ನಮ್ ಮುಂದಿನ ಫ್ಯೂಚರ್ಗೆ ಒಳ್ಳೇದಾಗತ್ತೆ. ಅದ್ರಿಂದ ನಾವು ದೇವೇಗೌಡರನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಕುಮಾರಣ್ಣನು ಅಷ್ಟೇ. ಅವ್ರದ್ದು ಮಕ್ಕಳಿಗೆ ಅವ್ರ ದೂರದೃಷ್ಟಿ ಇರ್ಬೋದು. ಮಕ್ಕಳಿಗೆ ಸೈಕಲ್ ಕೊಟ್ರೆ ಎಲ್ಲೇ ಸ್ಕೂಲ್ ಇದ್ರು ಹೋಗಿ ಬರ್ತಾರೆ ಅನ್ನೋದು ಆ ಕಾನ್ಸೆಪ್ಟ್ ಇರ್ಬೋದು. ಎಲ್ಲಾನು ಅವ್ರು ಇಲ್ಲಿ ಹಳ್ಳಿಗೆ ಬಂದು ಹಳ್ಳಿ ಹತ್ರ ಜನಗಳ ಜೊತೆ ಇದ್ದು ಅವ್ರ ಸಮಸ್ಯೆಗಳನ್ನ ಗ್ರಾಮ ವಾಸ್ತವ್ಯ ಮಾಡಿದ್ರೆ ಅವ್ರ ಸಮಸ್ಯೆ ತಿಳಿಯುತ್ತೆ. ಇನ್ನು ನನಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಇರ್ಬೋದು. ಈ ತರ ಎಲ್ಲಾ ಕಾನ್ಸೆಪ್ಟ್ ಆಗಿರೋದು ದೇವೇಗೌಡ್ರ ಪಕ್ಷ, ಕುಮಾರಣ್ಣನ ಪಕ್ಷ. ಅದೇ ಅವ್ರನ್ನ ಸಾಲ ಮನ್ನಾ ಇರ್ಬೋದು, ಮತ್ತೆ ಎಲ್ಲಾ ತರದ್ದು. ಬರೀ ರೈತರಿಗೆ ಅಷ್ಟೇ ಅಲ್ಲ, ಅವರು ಯುವ ಜನತೆಗೆ ಹೆಲ್ಪ್ ಆಗೋ ತರ ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಹಾಗೆ ಇವಾಗ ನೋಡಿ, ಬೇರೆ ರಾಜಕಾರಣಿಗಳು ಅವರಿಂದ ಕಲಿಬೇಕು. ಈ ಪಕ್ಷನ ಒಂಥರ ಫ್ಯಾಮಿಲಿ ಪಕ್ಷ ಅಂತಾರೆ, ಆದ್ರೆ ಎಷ್ಟ್ರ ಮಟ್ಟಿಗೆ ಎಲ್ಲರೂ ಫ್ಯಾಮಿಲಿ ಇದಾರೆ. ಯಾರು ಗೊತ್ತಿರದೆ ಗುರುತಿಸೇ ಇರಲ್ಲ ಅಂತವ್ರನ್ನೆಲ್ಲ ಎಂತೆಂತ ಒಳ್ಳೊಳ್ಳೆ ರತ್ನಗಳಂತಾನೆ ಅನ್ಬೋದು. ಅಂತವ್ರೆಲ್ಲಾರನ್ನ ಗುರುತಿಸಿ ಅವರಿಗೆ ಟಿಕೆಟ್ ಕೊಟ್ಟು, ಇವಾಗ ಮಾಜಿ ಮುಖ್ಯಮಂತ್ರಿಗಳು ಎಷ್ಟೊಂದು, ಇವಾಗ ಪ್ರೆಸೆಂಟ್ ಮುಖ್ಯಮಂತ್ರಿಗಳು ಎಲ್ಲಾರು ಒಂದ್ ಟೈಮಲ್ಲಿ JDS ಅಲ್ಲಿ ಇದ್ದು ಹೋದವ್ರೇನೆ. ಎಲ್ಲಾ ರತ್ನಗಳನ್ನ ರೆಡಿ ಮಾಡಿದೊಂಥರ ಫ್ಯಾಕ್ಟ್ರಿ ತರ ಆಗೋಗಿದೆ JDS. ಇನ್ಫ್ಯಾಕ್ಟ್ ನಾವು ಈ ಕಾರ್ಯಕ್ರಮ ನಡೆಯೋದಕ್ಕೂ ಬಿಫೋರ್ ಒನ್ ಡೇ ಡಿಸ್ಕಸ್ ಮಾಡ್ತಾ ಇದ್ವಿ. ರಾತ್ರಿ 2 ಗಂಟೆ 3 ಗಂಟೆ ಟೈಮ್ ಅಲ್ಲಿ ಭಯ ಇರುತ್ತೆ ದೇವೇಗೌಡರ ಪ್ರೋಗ್ರಾಮ್ ಅಂತಂದ್ರೆ ಅದ್ ಹೇಗಾಗುತ್ತೋ ಏನೋ ಅಂತ. ಆ ವೇದಿಕೆಯಲ್ಲಿ ಅವರ ಸ್ಮೈಲಿ ಫೇಸ್ ನೋಡಿದಾಗ
ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಾ ಎಸ್ ವಿ ಡಿಡ್ ಇಟ್ ಅಂತ? ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ತುಂಬಾ ನಾನ್ ನೀವ್ ಹೇಳ್ದಂಗೆನೆ ರಾತ್ರಿ 3:30 ಆದ್ರೂನು ಹೂವ ಬಿಡಿಸ್ತಾ ಇದ್ವಿ ನಾವೆಲ್ಲ. ಅಂದ್ರೆ ಯಾಕೆಂದ್ರೆ ಅಷ್ಟು ಟೈಮ್ ಆಗಿತ್ತು, ಎಲ್ರಿಗೂ ನಿದ್ದೆ ಬರ್ತಾ ಇತ್ತು. ಬಟ್ ಎಲ್ಲಾ ಕಾರ್ಯಕ್ರಮದಲ್ಲಿ ಎಷ್ಟು ಮುಳುಗೋಗಿದ್ವಿ ಅಂದ್ರೆ ಏನಾಗುತ್ತೋ ಅಂತ 4 ಗಂಟೆ ಆದ್ರೂ ನಿದ್ದೆ ಬಂದಿರ್ಲಿಲ್ಲ. ಇನ್ನ ಪ್ರಿಪರೇಷನ್ ನಡೀತಾ ಇತ್ತು. ಬಟ್ ಅವ್ರು ಬಂದು ವೇದಿಕೆಯಲ್ಲಿ ಅಷ್ಟು ಖುಷಿಯಾಗಿ ಇಷ್ಟು ಮಾತೇ ಆಡಿಲ್ಲ ಅನ್ಸುತ್ತೆ ಅವ್ರು ಎಲ್ಲೂನು. ತುಂಬಾ ಇನ್ಸ್ಪೈರಿಂಗ್ ಆಗಿ ಮಾತಾಡಿದ್ ಖುಷಿ ನೋಡದ್ ಬಿಟ್ರೆ ಒಂಥರ ಸಮಾಧಾನದ ತರ ಫೀಲ್ ಆಯ್ತು. ಅವರಿಗೆ ಆ ಸಮಾಧಾನ ನೋಡಕ್ ನಮ್ಗೆಲ್ಲ ಒಂಥರ ಖುಷಿ ಆಗೋಯ್ತು, ಸಮಾಧಾನ. ಗೌರಿ ಹೇಳ್ತಾ ಇದ್ರಲ್ಲ, ಜೆಡಿಎಸ್ ಹೇಗೆ ತಳಮಟ್ಟದಿಂದ ಬರುವಂತವ್ರನ್ನ ಗುರುತಿಸುತ್ತೆ ಅಂತ. ನಾನು ಅನೇಕ ಶಾಸಕರ ಇಂಟರ್ವ್ಯೂಗಳಲ್ಲೂ ಕೂಡ ಉದಾಹರಣೆಗಳನ್ನು ಕೊಡ್ತಾ ಇರ್ತೀನಿ. ಅದು ಕರೆಮ ನಾಯಕ್ ಅವರಾಗಿರ್ಬೋದು, ದೇವರಿಪ್ಪರ್ಗಿ ರಾಜುಗೌಡ ಪಾಟೀಲ್ ಅವರಾಗಿರ್ಬೋದು. ಹೀಗೆ ರೈತರನ್ನ ಹೆಕ್ಕಿ ತರುವಂತಹ ನಿಟ್ಟಿನಲ್ಲಿ ಜೆಡಿಎಸ್ ನ ಕೊಡುಗೆ ಅಪಾರ ಮತ್ತು ದೇವೇಗೌಡರ ಪಾತ್ರ ತುಂಬಾ ದೊಡ್ಡದು. ಜನತಾದಳ ಜಾತ್ಯತೀತವಾಗಿ ಉಳಿದುಕೊಳ್ಳಬೇಕು ಅನ್ನುವಂತಹ ಕನಸಿದೆ. ಬಟ್ ಗೊತ್ತಿಲ್ಲ ಅದೆಷ್ಟರ ಮಟ್ಟಿಗೆ ಸಾಕಾರ ಆಗುತ್ತೆ ಅಂತ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್ ಕೊಡ್ತಾರೆ ಜನ ಅನ್ನುವಂಥದ್ದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಇನ್ನು ಅನೇಕ ಕ್ಷೇತ್ರಗಳಿಗೆ ಕೂಡ ಹೋಗೋದಿದೆ. ಸೊ ಲೆಟ್ಸ್ ಫಾಲೋಸ್.